ಕೃಷಿನ ಒಂಥರ ನೆಮ್ಮದಿಗೋಸ್ಕರ ಮಾಡಿರೋದು. ಅದಕ್ಕೆ ನಿಮ್ಮ ಊರಲ್ಲಿ ಹುಚ್ಚ ಅಂತ ಕರೆಯೋದು. ಹೇಳ್ತಿರ್ತಾರೆ ಮಾರ್ಕೆಟ್ ಅಲ್ಲಿ ಆರ್ಗಾನಿಕ್ ಇನ್ಆರ್ಗಾನಿಕ್ ಕಾನ್ಸೆಪ್ಟ್ ಇಲ್ಲ ಅವ್ರಿಗೆ. ನೀನ್ ಏನಾದ್ರು ಬೆಳೆಸಪ್ಪ, ನನಗೆ ಅದು ಸಂಬಂಧ ಇಲ್ಲ, ಏನೈತೆ ಅದು ರೇಟು. ನಮಸ್ತೆ ಅಣ್ಣ. ನಮಸ್ತೆ. ನಿಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಜಗದೀಶ್ ಅಂತೇಳಿ. ನಮ್ಮೂರು ನಕ್ರಾಳ್ ತಾಂಡ, ಅಂಕಸಮುದ್ರ ಪೋಸ್ಟು, ಅಗ್ರಿಹೊಮ್ಳಿ ತಾಲೂಕು, ಹೊಸಪೇಟೆ ಡಿಸ್ಟಿಕ್ ನಮ್ಮದು. ನಾವು ಮೂಲತಃ JSW ಎಂಪ್ಲಾಯ್. ತೋಣಗಲ್ ಇದೆಯಲ್ಲ JSW, ಅಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ಹೊಸಪೇಟೆ ಡಿಸ್ಟಿಕ್ ಅಂದ್ರೆ ವಿಜಯನಗರ ಡಿಸ್ಟಿಕ್? ವಿಜಯನಗರ ಡಿಸ್ಟಿಕ್. ಎಸ್ ಅಣ್ಣ, ನಿಮ್ಮ ತೋಟ ನೋಡೋಣ ಬರ್ತೀರಣ್ಣ? ಹಾಂ, ಓಕೆ ನಡಿ. ಅಣ್ಣ, ನನಗೆ ಮೊದಲೇದೊಂದು ಪ್ರಶ್ನೆ ಮೂಡೋದು, ಒಬ್ಬ ಇಂಜಿನಿಯರ್ ಆಗಿ ಈ ಕೃಷಿಗೆ ಯಾಕೆ ಬಂದ್ರಿ? ಸರ್, ಈಗ ನಾವು ಲಾಸ್ಟ್ 15 ಇಯರ್ ಆಯಿತು JSW ಸ್ಟೀಲಲ್ಲಿ ನಾವು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರೋದು. ನಮಗೆ ನಾರ್ಮಲಿ ಶಿಫ್ಟ್ ಡ್ಯೂಟಿ ಇರುತ್ತೆ, ABC ಆ ರೀತಿ ಡ್ಯೂಟಿ ಇರುತ್ತೆ. ಬಟ್ ನಾವು ಮೂಲತಃ ವೀಕ್ಲಿ ಆಫ್ ಟೈಮಲ್ಲಿ ಬಂದು ನಾವೊಂಥರ ಪಾರ್ಟ್ ಟೈಮ್ ರೈತರು ಇದ್ದಂಗೆ. ಪಾರ್ಟ್ ಟೈಮ್ ರೈತರು ವೀಕ್ಲಿ ಆಫ್ ಟೈಮಲ್ಲಿ ಬಂದು ಕೆಲಸ ಮಾಡೋರು. ಬಟ್ ನಾನು ಕೃಷಿ ಯಾಕೆ ಚೂಸ್ ಮಾಡ್ಕೊಂಡೆ ಅಂದರೆ, ಮೂಲತಃ ನಾವು ಕೃಷಿ ಇದರಿಂದನೇ ಬಂದಿರೋರು. ನಮ್ಮ ಫಾದರು ಕೃಷಿ, ಕುರಿ ಇದ್ದು ನಮ್ಮದು ಕೃಷಿ. ನಮ್ಮ ಫಾದರು ಸುಮಾರು 20 ವರ್ಷ ಕುರಿ ಇತ್ತು ನಮ್ಮದು. ಕುರಿ ಫಾರ್ಮ್ ಕೂಡ ಇತ್ತು? ನಮ್ಮ ಅಪ್ಪರೇ ಕುರಿ ಕಾಯ್ತಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಮತ್ತೆ ನಾವು 5 ಜನ ಅಣ್ಣ ತಮ್ಮಂದ್ರು. ನಾವು ಎಜುಕೇಶನ್ಗೆ ಹೊರಗಡೆ ಇದು ಮಾಡಿದ್ವಿ. ನಮ್ಮ ಬ್ರದರು ಎಲ್ಲ ಡಿವೈಡ್ ಆದಾಗ ನನಗೆ ಆಸ್ತಿ ಸಿಕ್ಕಿದ್ದು. ಅವಾಗ ನಾನು ನಾರ್ಮಲಿ ನಮ್ಮ ಬ್ರದರಿಗೆ ಕೊಟ್ಟಿದ್ದೆ, ಅವರು ಮಾಡ್ತಿದ್ರು. ಬಟ್ ನನಗೆ ಈಗ ಏನಾಗತ್ತಂದ್ರೆ, ಡ್ಯೂಟಿ ಮಾಡ್ತಾ 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 ಏನೋ ನೆಮ್ಮದಿ ಹುಡ್ಕೊಂಡು ಹೋಗ್ಬೇಕು ಅನ್ಸತ್ತಲ್ಲ. ಹಾಗಾಗಿ ನಾನು ಈ ಕೃಷಿನ ಒಂಥರ ನೆಮ್ಮದಿಗೋಸ್ಕರ ಮಾಡಿರೋದು. ಬಟ್ ಇದರಲ್ಲಿ ನಾನು ಜಾಸ್ತಿನೇ ನೆಮ್ಮದಿ ಕಂಡಿದ್ದೀನಿ. ಈಗ ಲಾಭ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದ್ರೂ ನನಗೆ ಇವು ಗಿಡಗಳೇ ನನಗೆ ಸ್ವಲ್ಪ ನೆಮ್ಮದಿ ಕೊಡ್ತಾ ಇದ್ದಾವೆ. ಆ ರೀತಿ ನಾನು ಚೂಸ್ ಮಾಡಿರೋದು ಬಂದ್ಬಿಟ್ಟು ಸುಭಾಷ್ ಪಾಳೇಕರ್ ಅವರು 5 ಲೇಯರ್ ಪ್ಲಾಂಟೇಶನ್ ಚೂಸ್ ಮಾಡಿದ್ದೀನಿ. ಇದು 5 ಲೇಯರ್ ಪ್ಲಾಂಟ್ ಅಂದ್ರೆ ಯಾವ ತರ ಇರುತ್ತೆ? ಈಗ ನಮ್ದು ಮೇನ್ ಅಂದ್ರೆ ಅಡಿಕೆ, ಸೆಕೆಂಡು ಬಾರ್ಡ್ರಿಗೆ ತೆಂಗು, ಅದಾದ್ಮೇಲೆ 2 ಅಡಿಕೆ ಗಿಡದ ಮಧ್ಯೆ ಬಾಳೆ, ಸಾಲಿಂದ ಸಾಲ್ ಮಧ್ಯೆಗೆ ನೈಟ್ರೋಜನ್ ಫಿಕ್ಸೇಷನ್ಗೆ ನುಗ್ಗೆ ಹಾಕಿದ್ದೀನಿ. ನಂದು 8x8 ಸೈಜ್ ಅಲ್ಲಿ ಮಾಡಿದ್ದೀನಿ. ಎವರಿ 32 ಅಡಿಗೆ ಒಂದು ಜಾಯಿಕಾಯಿ ಬರುತ್ತೆ. 32 ಅಡಿಗೆ ಒಂದು. ಆ ಕಾನ್ಸೆಪ್ಟ್ ಯಾಕಣ್ಣ? ಯಾಕಂದ್ರೆ ಇವು ಗಿಡ ಸ್ವಲ್ಪ ದೊಡ್ಡದಾಗತ್ತೆ, ಯಾವುದು ಜಾಯಿಕಾಯಿ. ಮತ್ ಇನ್ನೊಂದೇನಂದ್ರೆ, ಜಾಸ್ತಿ ಗಿಡಗಳು ಹಾಕೋದ್ರಿಂದ ಹೈ ಡೆನ್ಸಿಟಿ ಆಗತ್ತೆ. 32 ಫೀಟಿಗೆ ಒಂದು ಗಿಡ ಇದ್ದಾಗ ಈಗ ನಿಮಗೆ ಆ ಗಿಡಕ್ಕೆ ಬೇರೆ ಗಿಡಕ್ಕೂ ತೊಂದರೆ ಆಗಲ್ಲ. ನಾನೇನ್ ಮಾಡಿದ್ದೀನಿ ಅಂದ್ರೆ ಈಗ ನೋಡಿ, ಇದು ನಮ್ಮ ಅಡಿಕೆ ಗಿಡ ಮೇನ್. ಇದು ಅಡಿಕೆ ಇಲ್ಲಿಂದ ಇಲ್ಲಿ 8 ಫೀಟ್. ಅಡಿಕೆಯಿಂದ ಅಡಿಕೆಗೆ 8 ಫೀಟ್ ಇದೆ. ಓಕೆ ಅಣ್ಣ. ಇಲ್ಲಿಂದನೂ ಸಾಲಿಂದ ಸಾಲ್ ಮಧ್ಯನೂ 8 ಫೀಟ್. ಉದ್ದ ಮತ್ತು ಅಗಲ 8x8. 2 ಅಡಿಕೆ ಗಿಡದ ಮಧ್ಯೆ ಬಾಳೆ ಮಾಡಿದ್ದೀನಿ. ನಾನು ಟೋಟಲಿ ಮಾಡಿರೋದು ಆರ್ಗಾನಿಕ್. ನಾವು ಜೀವಾಮೃತ ಮತ್ತೆ ವರ್ಮಿ ಕಂಪೋಸ್ಟು ಮತ್ತೆ ಇದು ಕುರಿ ಗೊಬ್ಬರನು ಹಾಕಿದ್ದೀನಿ. ಅದಾದ್ಮೇಲೆ ಯಾವುದು ಗೋಕೃಪಾಮೃತ ಈಗ ಮಾಡ್ಬೇಕು ಅನ್ಕೊಂಡಿನ್ನು, ಮಾಡಿಲ್ಲ, ನನಗೆ ಸಿಕ್ಕಿಲ್ಲ. ಜೀವಾಮೃತನೇ ಲಾಸ್ಟ್ ಮಂತ್ಲಿ ಕೊಡ್ತಿದ್ದೆ, ಈಗ ಒಂದು 3-4 ಮಂತ್ ಇಂದ ಸ್ಟಾಪ್ ಮಾಡಿದ್ದೀನಿ. ಅದಕ್ಕೇನು ಇನ್ಫಾರ್ಮೇಶನ್ ಕೊಡುವಂತ್ರಿ ಅಣ್ಣ? ಅದಕ್ಕೇನು ಈ ಊರ್ ಸುತ್ತರ್ದು ಬಂದೆ ನಾನು. ಅಲ್ಲಿ ಎಲ್ಲ ಯಾವ್ದೇ ತರದ ತೋಟ ನೋಡ್ಲಿಲ್ಲ, ಏನು ನೋಡ್ಲಿಲ್ಲ. ಕೆಲವೊಬ್ರು ಎಲ್ಲೋ ಒಂದ್ ಕಡೆ ಯಾವ್ದು ಪಪ್ಪಾಯಿ ಹಾಕಿದ್ರು ಬಿಟ್ರೆ ಮತ್ತೆ ಯಾವ್ದೇ ತರದ ತೋಟ ಇಲ್ಲ. ಎಲ್ರು ಜೋಳ ಹಾಕಿದ್ದಾರೆ, ಸಜ್ಜೆ ಹಾಕಿದ್ದಾರೆ, ಆಮೇಲೆ ಮೆಕ್ಕೆಜೋಳ ಹಾಕಿದ್ದಾರೆ. ಇದು ಬಿಟ್ರೆ ಏನು ಕಾಣ್ಲಿಲ್ಲ. ನಿಮಗೆ ಇದೇ ತರದ ತೋಟ ಮಾಡ್ಬೇಕಂತ ಯಾಕೆ ಇಂಟ್ರೆಸ್ಟ್ ಬಂತು? ಈಗ ನೋಡಿ ಬ್ರದರ್, ಸಮಸ್ಯೆ ಏನಾಗಿದೆ ಅಂದ್ರೆ, ನಾವು ರೈತರ ತಪ್ಪಂತ ಹೇಳಕ್ಕಾಗಲ್ಲ. ರೈತರು ಏನ್ ಮಾಡ್ತಾರೆ, ಕಮರ್ಷಿಯಲ್ಗೋಸ್ಕರ ಅವರು 3 ತಿಂಗಳಿಗೆ ಬೆಳೆನೇ ಚೂಸ್ ಮಾಡ್ಕೊಳ್ತಾರೆ. ಉದಾಹರಣೆ ಮೆಕ್ಕೆಜೋಳ ಅಥವಾ ಶೇಂಗಾ, ಇವೇ ಭತ್ತ. ಇವನ್ ಯಾಕೆ ಚೂಸ್ ಮಾಡ್ತಾ ಇದಾರೆ ಅಂದ್ರೆ, ಈಗ ಇವು ಲಾಂಗ್ ಟರ್ಮ್ ಬೆಳೆಗಳಿಗೆ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ, ಅವರಿಗೆ ಅಲ್ಲಿವರೆಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಒಂದು ಅಮೌಂಟ್ ಬೇಕೇ ಬೇಕಾ, ದಿನ ಜೀವನ ನಡ್ಸಕ್ಕಂತ ಅವರಿಗೆ ದುಡ್ಡು ಬೇಕು. ಆ ಕಾರಣಕ್ಕೆ ಮ್ಯಾಕ್ಸಿಮಮ್ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಈಗ ತೋಟದಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಈಗ ನಮ್ಮ ಸರ್ಕಾರಿ ಗೊಬ್ಬರಕ್ಕೆ ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ. ಸರ್ಕಾರಿ ಗೊಬ್ಬರಕ್ಕೆ ಅಡಾಪ್ಟ್ ಆಗಿದಾರಲ್ಲ, ನಾನು ಮಾಡಿದ್ದೆ ಶೇಂಗಾ, ನಂದು ಹೊಳೆ ಹೊಲದಲ್ಲಿ 2 ಎಕರೆ ಹಾಕಿದ್ದೆ. ನಾನೆಲ್ಲ ನನ್ನ ದುಡ್ಡಿಂದಾನೇ ಮಾಡಿದ್ದೆ. ಯಾವ ರೀತಿ ಸಿಚುವೇಶನ್ ಇದೆ ಅಂದ್ರೆ,
ನಾನು 80 to 90,000 ನಾನು ಖರ್ಚು ಮಾಡಿದ್ರೆ ನನ್ನ ಶೇಂಗಾ ಬರ್ತಿತ್ತು 2 ಎಕರೆಗೆ 1,10,000 ಬರ್ತಿತ್ತು. ನಾನು ಅಲ್ಲಿಂದ ಅಡ್ಡಾಡಿ ಬಂದು ಮಾಡೋದಕ್ಕೆ ಒಂದು 10 to 15,000 ಪ್ರಾಫಿಟ್. ಅದು 3-4 ಮಂತಿಗೆ. ಆ ಸಿಚುವೇಶನ್ ಇದ್ದಾಗ ಅವರಿಗೆ ಈಗ ಎಲ್ಲರೂ ತೋಟ ಮಾಡ್ಬೇಕಂತಾರೆ. ತೋಟ ಮಾಡೋದ್ರಲ್ಲಿ ಅಷ್ಟು ಈಸಿ ಇಲ್ಲ. ಕೆಲವೊಬ್ರು ಅಂತಾರೆ ಈಗ ಬೇರೆ ಕಡೆ ಬಂದು ತೋಟ ಅಂದ್ರೆ ಏನ್ ಮರ ನೀವು ಇಷ್ಟು ಈಸಿ ತಗೊಂಡ್ರ ಅಂತೇಳಿ, ಅದಕ್ಕೆ ನಿಮ್ಮ ಊರಲ್ಲಿ ಹುಚ್ಚ ಅಂತ ಕರೆಯೋದು. ಹೇಳ್ತಿರ್ತಾರೆ, ನಮ್ಮನ್ನ ಹೇಳ್ತಿರ್ತಾರೆ. ಬಟ್ ನಾನು ಯಾರು ತಲೆ ಕೆಡ್ಸ್ಕೊಳಲ್ಲ, ಇವ್ನು ಹುಚ್ಚ ಏನೋ ಮಾಡ್ತಿರ್ತಾನೆ, ಅವಿ ಹೋಯ್ತಿರ್ತಾನೆ, ಏನೋ ಮಾಡ್ತಾನೆ. ಬಟ್ ಅವರಿಗೂ ಸಹಜ, ಯಾಕಂದ್ರೆ ಈ ಬೆಳೆನ ಯಾರು ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿರೋದು. ನಮ್ಮ ಮಾವರೊಬ್ರು ಮಾಡಿದ್ದಾರೆ, ಗೋವಿಂದ್ ಅಂತೇಳಿ, ಅವ್ರು ಅಡಿಕೆ ಮಾಡಿದ್ದಾರೆ. ಬಟ್ ಇದು 5 ಲೇಯರ್ ಪ್ಲಾಂಟೇಶನ್ ಟೈಪ್ ಇಲ್ಲಿ ಯಾರು ಮಾಡಿಲ್ಲ. ಬಟ್ ಕಾನ್ಸೆಪ್ಟ್ ಏನಂದ್ರೆ ನಂದು, ಈಗ ನಮ್ಮ ರೈತರು ಹಾಳಾಗ್ತಿರೋದೇನಂದ್ರೆ ಸರ್ಕಾರಿ ಗೊಬ್ಬರ ಹಾಕಿ ಮ್ಯಾಕ್ಸಿಮಮ್ ಅದರಲ್ಲಿ ಏನಾಗಿದೆ ಅಂದ್ರೆ ಯಾವ ಲೆವೆಲಿಗೆ ಅದರಲ್ಲಿ ಮಿತ್ರ ಹುಳನೂ ಇಲ್ಲ, ಶತ್ರು ಹುಳನೂ ಇಲ್ಲ, ಯಾವ ಇಲ್ದಂಗೆ ಹೊಲನ ಯಾವ ಲೆವೆಲಿಗೆ ಬರ್ಡ್ ಮಾಡಿದಾರಂದ್ರೆ ಅವ್ರು ಕೆಮಿಕಲ್ ಹಾಕಿಲ್ಲ ಅಂದ್ರೆ ಬೆಳೆನೇ ಬರಲ್ಲ. ಆಮೇಲೆ ಅದು ಕೆಮಿಕಲ್ ಹಾಕಿ ಆದ್ಮೇಲೆ ಹುಲ್ಲು ಸಹಿತ ಬರಲ್ಲ. ಈಗ ನೋಡ್ರಿ ಸರ್, ಯಾವ ತೋಟದಲ್ಲಿ ಹುಲ್ಲಿರುತ್ತೋ ಆ ತೋಟ ಚೆನ್ನಾಗಿದೆ ಅಂತ ಅರ್ಥ. ನಾನು ಯಾವ ತೋಟದಲ್ಲಿ ಹುಲ್ಲು ಬರುತ್ತೋ ಆ ತೋಟ ಚೆನ್ನಾಗಿದೆ ಅಂದ್ರೆ ತೇವಾಂಶ ಜಾಸ್ತಿ ಇರುತ್ತೆ, ಕಾನ್ಸೆಪ್ಟ್. ಯಾವ್ದೇ ತರದ ಹೀಟ್ ಇರಲ್ಲ. ಕೆಲವೊಂದು ಹೊಲಗಳಲ್ಲಿ ನಾನು ನೋಡಿದ್ದೀನಲ್ಲ, ಹುಲ್ಲೇ ಬರಲ್ಲ. ಆ ರೀತಿ ಮಾಡ್ಕೊಂಡಿದ್ದಾರೆ ಈಗಿನ ರೈತರು. ಬನ್ನಿ, ಈಗ ನನ್ ನೋಡಿ, ಈಗ ಸಾಲಿಂದ ಸಾಲ್ ಮಧ್ಯೆ ಐತಲ್ಲ, ಇದು ಏನ್ ಹಾಕಿದೀನಿ, ನುಗ್ಗೆ ಹಾಕಿದೀನಿ. ನಾನ್ ನುಗ್ಗೆ ಹಾಕಿದ್ದು ನೈಟ್ರೋಜನ್ ಫಿಕ್ಸೇಷನ್ ಈಗ ಅಂತೇಳಿ ಹಾಕಿದ್ದು, ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ. ನನ್ ಟೋಟಲ್ ಏನಂದ್ರೆ ಹೊಲದಲ್ಲಿ ಏನಂತ ಆರ್ಗಾನಿಕ್ ಕಾರ್ಬನ್ ಇನ್ಕ್ರೀಸ್ ಮಾಡಾನೆ. ಆಮೇಲೆ ನಾವು ಏನಂದ್ರೆ ಆರ್ಗಾನಿಕ್ ಕಾರ್ಬನ್ ಇನ್ಕ್ರೀಸ್ ಆದ್ಮೇಲೆ ನಮ್ದೇನು ಆಮೇಲೆ ಆಟೋಮೆಟಿಕಲಿ ನಮಗೆ ಯಾವ ಇದನ್ನೇ ಬೇಕಾಗಿಲ್ಲ. ಆಲ್ಮೋಸ್ಟ್ ಆಲ್ ನಮ್ಮ ಎರೆಹುಳಗಳು ಇದರಲ್ಲಿ ಹೊಲದಲ್ಲಿ ಕ್ರಿಯೇಟ್ ಆಯ್ತಂದ್ರೆ, ಈಗ ನೋಡ್ರಿ ನಾನು ಇವೆಲ್ಲ ಕಟ್ ಮಾಡಿಸಿದೀನಲ್ಲ, ನಾಳೆ ಇವಕ್ಕೆ ಸ್ವಲ್ಪ ಒಂದ್ 8 days ಆದ್ಮೇಲೆ ವೇಸ್ಟ್ ಡಿಕಂಪೋಸರ್ ಹಾಕಿದ್ರೆ ನಾರ್ಮಲ್ ಇವೆಲ್ಲ ಏನಾಗತ್ತೆ, ಗೊಬ್ಬರ ಆಗಿ ಹೋಗುತ್ತೆ ವಿತಿನ್ 1 month ಅಲ್ಲಿ. ಇದು ಯಾಕೆ ಈ ತರ ಕಟ್ ಮಾಡೋದು? ಈಗ ಈ ರೀತಿ ಕಟ್ ಮಾಡೋದ್ರಿಂದ ಏನಾಗತ್ತಂದ್ರೆ, ಈಗ ನಾವು ಇನ್ನೊಂದು ಕೆಲವೊಬ್ರು ಮಾಡ್ತಾರೆ, ನಮ್ಮ ಹಳ್ಳಿಗಳಲ್ಲಿ ಏನ್ ಮಾಡ್ತಾರಂದ್ರೆ ಆಲ್ಮೋಸ್ಟ್ ಆಲ್ ಇದರಲ್ಲೇ ಕಟ್ ಮಾಡ್ತಾರೆ, ಯಾವ್ದು ಕೊಡ್ಲಿ ಮತ್ತೆ ಕುಡುಗಲಿಂದ ಕಟ್ ಮಾಡ್ತಾರೆ. ಆರಿಂದ ಕಟ್ ಮಾಡೋದ್ರಿಂದ ಏನಾಗತ್ತಂದ್ರೆ, ಇಲ್ಲಿ ನೋಡಿ ಕೊಡ್ಲಿಯಿಂದ ಅಥವಾ ಮಾಡಿದ್ರೆ ಈ ತೊಗಟೆ ಹೋಯ್ತಂದ್ರೆ ಇಲ್ಲಿ ಚಿಗರ್ ಬರಲ್ಲ. ಈ ತೊಗಟೆ ಉದಾಹರಣೆ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಒಂದ್ ತೊಗಟೆ ಹೆಂಗ್ ಕಿತ್ ಬಂತಂದ್ರೆ ಇಲ್ಲಿ ಚಿಗರ್ ಬರಲ್ಲ, ಈ ಭಾಗದಲ್ಲಿ ಕೆಳಗಡೆ ಬರುತ್ತೆ. ಹಂಗಾಗಿ ನಾನೇನ್ ಮಾಡ್ದೆ ಅಂದ್ರೆ ಫ್ಲಾಟ್ ಮಾಡೋದ್ರಿಂದ ಏನಂದ್ರೆ, ಈಗ ಮಳೆಗಾಲ ಒಂದಲ್ಲ, ಮಳೆಗಾಲ ಒಂದು ಸ್ವಲ್ಪ ಗಿಡ ಇದೆ ನೋಡಿ, ಮಳೆಗಾಲ ಒಂದ, ಹಂಗಾಗಿ ಇನ್ ಕೇಸ್ ಮಳೆ ಬಿದ್ರು ಫ್ಲಾಟ್ ಇದು ಇದೆ ಅಲ್ಲ ನಿಮಗೆ ಡೌನ್ ಇದೆ, ಜಾರ್ಖಂಡ್ ಹೋಗ್ಬಿಡತ್ತೆ. ಆ ಕಾನ್ಸೆಪ್ಟ್ ಮೇಲೆ ಇನ್ನೂ ಹೇಳ್ಬೇಕಂದ್ರೆ, ಇದಕ್ಕೆ ನಾವು ಮಳೆಗಾಲದಲ್ಲಿ ಕಟ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಸೆಗಣಿ ಹಾಕ್ಬೇಕು. ಸೆಗಣಿ ಹಾಕೋದ್ರಿಂದ ಇದು ಕೊಳೆಯಲ್ಲ. ಈ ರೀತಿ ಸಿಟಿ ಮಳೆ ಬರ್ತಿರತ್ತಲ್ಲ, ಕೊಳೆಯಲ್ಲ. ಇನ್ನೊಂದು ಏನಂದ್ರೆ, ನಾನು ರೈತರಿಗೆ ನಮ್ಮಂತ ರೈತರಿಗೆ, ಈಗ ನಮ್ ಕಡೆ ನುಗ್ಗಿ ಕಾಮನ್, ನಮ್ಮಂತ ಈ ಪ್ರೊಫೆಷನಲ್ ರೈತರು ಇರ್ತಾರಲ್ಲ ಅವರಿಗೆ ಗೊತ್ತಿರಲ್ಲ. ನಾನು ಇದು ಚೈನ್ ಸಾಯಿಂದ ತರಿಸಿ ಮಾಡಿಸಿದೆ. ಒಂದ್ 2-2.5 ಸಾವಿರ ಆಯ್ತು ಒಂದ್ ಎಕರೆಗೆ ಕಟ್ ಮಾಡ್ಸಕ್ಕೆ. ಚೈನ್ ಸಾ ತಂದು ಕಟ್ ಮಾಡಿಸಿ ತುಂಡಾಕಿ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಈಗ ಈ ಮಂತ್ ಅಲ್ಲಿ ನಾನೀಗ ಬ್ರಷ್ ಕಟ್ರು ನಂದೇ ಇದೆ. ಇವೆಲ್ಲ ಹುಲ್ ತಗ್ಸ್ಬೇಕು, ಒಂದ್ಸಲ ಮಾಡ್ಬೇಕು. ಈ ರೀತಿ ಆಗತ್ತಲ್ಲ, ಒಂದ್ 8 days ಆದ್ಮೇಲೆ ಚಿಗುರು ಬರುತ್ತೆ. ನಿಮಗೆ ಒಂದ್ ಚಿಗುರು ತೋರಿಸ್ತೀನಿ ಬನ್ನಿ. ಎಷ್ಟು ಎಕರೆ ಇದೆ ಟೋಟಲ್? ನಮ್ದು 2 ಎಕರೆ. 2 ಎಕರೆನಾ? ಇದು 1 week ಬಿಫೋರೇ ನಾನು ಕಟ್ ಮಾಡಿದ್ದೆ ನಂದು ಕಟರಿಂದ. ಆಕ್ಚುಲಿ ಈ ರೀತಿ ಬಿಟ್ರೆ ಚೆನ್ನಾಗಿ 4 ಭಾಗದಲ್ಲಿ 4 ಚಿಗುರ್ನು ಬಿಟ್ಟು, 4 ಭಾಗದಲ್ಲಿ 4 ಚಿಗುರ್ನ ಬಿಟ್ಟು ಉಳ್ಕಿದೆಲ್ಲ ರಿಮೂವ್ ಮಾಡ್ಕೋಬೇಕು. ಕಾರಣ ಏನಂದ್ರೆ, ಈಗ ಬಹಳಷ್ಟು ಚಿಗುರುಗಳು ಬಂದ್ಬಿಡ್ತಾವ. ಬಹಳಷ್ಟು ಚಿಗುರು ಬಂದಾಗ ಈಗ ನಮಗೆ ಬೇರೆ ಬೆಳೆ ಕೂಡ ಕಾಂಪಿಟೇಷನ್ ಆಗತ್ತೆ, ಖುಷಿಯಾಗಿ ಬೆಳೆಯುತ್ತೆ. ನಮ್ಗೆ ಇವನ್ನೇ ಇವು 4 ಚಿಗುರ್ನ ನಾವು ಪ್ರೂನಿಂಗ್ ಮಾಡ್ಕಂತ ಹೈಟ್ ಬರೋದೇ. ಹೈಟ್ ಅನ್ನೋದಕ್ಕಿಂತ ಜಾಸ್ತಿ ಇವು ಬರ್ತವೆ ಚಿಗುರುಗಳು, ಜಾಸ್ತಿ ಕಟ್ ಮಾಡ್ದಂಗೆಲ್ಲ ಜಾಸ್ತಿ ಚಿಗುರು ಬರುತ್ತೆ. ಹೈಟ್ ಕೂಡ ಒಂದ್ ಮಿನಿಮಮ್ ಇರುತ್ತೆ. ಈಗ ನೀವು ಇನ್ನೂ ಬಹಳ ತಗೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗತ್ತೆ. ನನ್ ಪ್ರಕಾರ ಒಂದ್ 4 ಭಾಗದಲ್ಲಿ ಈ ರೀತಿ 4 ಬಿಟ್ಟು ಉಳ್ಕಿದೆಲ್ಲ ತೆಗೆದ್ರೆ ಬೆಟರ್, ಸ್ವಲ್ಪ ಚೆನ್ನಾಗಿರುತ್ತೆ. ಇದು 1 feet ಬಿಟ್ಟು ನಾನು ಕಟ್ ಮಾಡಿಸ್ದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕೆಲವೊಬ್ರು ಈಗ ನಂದ್ ಗಿಡಗಳು ಸಣ್ಣವಿದಾವಲ್ಲ, ಆ ಕಾರಣಕ್ಕೆ 1 feet ಕಟ್ ಮಾಡಿದೆ. ಇನ್ನು ಹೈಟ್ ಅಲ್ಲಿ 4 ಕಡೆ 5 ಅಡಿ ಕಟ್ ಮಾಡಿಸ್ಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಏನಕ್ಕಂದ್ರೆ ಅಡ್ಡಾಡಕ್ ಇರ್ಲಿ,
ಕ್ಲೀನ್ ಮಾಡಾಕಿರ್ಲಿ ಚೆನ್ನಾಗಿರುತ್ತೆ. ಈಗ ಉದಾಹರಣೆ ನೀವು ಈಗ ಮಾಡಿಸ್ತಿರಲ್ಲ, ಈ ರೀತಿ ಬುಷ್ ಆಗಿ ಬರುತ್ತೆ, ನಮಗೆ ಆ ಕಡೆ ಜಾಗ ಇರಲ್ಲ, ಈ ಸೈಡ್ ಜಾಗ ಇರಲ್ಲ, ಈ ರೀತಿ ಎಲ್ಲ ಸಮಸ್ಯೆ ಕ್ರಿಯೇಟ್ ಆಗತ್ತೆ ನಾವು ಕೆಳಗಡೆ ಕಟ್ ಮಾಡೋದ್ರಿಂದ. ಬಟ್ ಇಳುವರಿ ವಿಚಾರದಾಗ ನೋಡಿದ್ರೆ ಈಸ್ ಬೆಸ್ಟ್ ಕಾನ್ಸೆಪ್ಟ್. ಯಾಕಂದ್ರೆ ನಾವು ಇಲ್ಲಿ ಕಟ್ ಮಾಡಿದ್ರೆ ನಿಮಗೆ ಮತ್ತೆ ಹಿಂಗ್ ಬೆಳೆಯತ್ತೆ, ಹೌದಲ್ಲ, ಹಿಂಗ್ ಬೆಳೆಯತ್ತೆ. ಅವಾಗ ನಮಗೆ ಇವು ಹಾರ್ವೆಸ್ಟ್ ಮಾಡಕ್ ಬಹಳ ಕಷ್ಟ ಆಗತ್ತಲ್ಲ, ಹಾರ್ವೆಸ್ಟ್ ಮಾಡಕ್ಕೆ ಕಷ್ಟ ಆಗತ್ತೆ. ಈಗ ನಾವು ಮುಂದಿನ ನೋಡಕ್ ಹೋದ್ರೆ ಹಾರ್ವೆಸ್ಟಿಂಗ್ ಬಹಳ ಕಷ್ಟ. ಈಗ ನಿಮ್ ತೋಟದಲ್ಲಿ ಏನೇನ್ ಹಾಕಿದ್ರಣ? ಈಗ ನನ್ನ ತೋಟದಲ್ಲಿ ನೋಡಿ ಬ್ರದರ್, ನಾನು ಟೋಟಲ್ ಒಂದು 560 ಅಡಿಕೆ ಗಿಡಗಳು ಹಾಕಿದೀನಿ. 560 ಅಡಿಕೆ ಗಿಡಗಳನ್ನ? ನಂದು ಈಗ 5 ಲೇಯರ್ ಪ್ಲಾಂಟೇಶನ್ ಅಲ್ಲಿ ನಿಮಗೆ ಅಡಿಕೆ ತೋರಿಸಿದ್ನ. ಅಡಿಕೆ ತೋರಿಸಿದೆ, ಅಡಿಕೆ ಇದು ಒಂದು ಅಡಿಕೆ ತೋರ್ಸ್ದ, ಬಾಳೆ ಬಂತ, ಬಾಳೆ ಆಯ್ತು, ನುಗ್ಗಿ ಕೂಡ ನೋಡಿದ್ರಿ ನೀವು? ನುಗ್ಗಿ ನೋಡಿದ್ರ? ಇದು ಬಂದ್ಬಿಟ್ಟು ಯಾವ್ದಣ್ಣ? ಇದು ಯಾವ್ದು ಆ ಗಿಡ? ಯಾವ್ದು? ಕೋಕೋ. ಇದು ಕೋಕೋನ? ಅದು ಕೋಕೋ ಬಗ್ಗೆ ನಾನು ಹೇಳ್ತೀನಿ. ಇದು ನೋಡಿ, ಇದು ಏನಂದ್ರೆ ಜಾಯ್ಕಾಯಿ. ಜಾಯ್ಕಾಯಿ ಎಲ್ಲಿದಂದ್ರೆ ನಾನು ಕೇರಳದ ಫೇಮಸ್ ಕಿನೋಟಾಕರ್ ನಟ್ಮೆಗ್ ನರ್ಸರಿ ಅಂತ ಹೇಳಿ ಅಲ್ಲಿಂದ ತರಿಸಿರೋದು ಇದು. ಇದು ಏನಂದ್ರೆ ಗ್ರಾಫ್ಟೆಡ್ ಜಾಯ್ಕಾಯಿ. 3 year ಅಲ್ಲಿ ಫ್ರೂಟ್ನಿಂಗ್ ಇದು ಬರುತ್ತೆ, ಕಾಯಿ ಸ್ಟಾರ್ಟ್ ಆಗುತ್ತೆ 3 year ಅಲ್ಲಿ. ಬಟ್ ಇದು 300 rupees ಒಂದ್ ಗಿಡ. ನಾನು ನಮ್ ಧರ್ಮಸ್ಥಳದ ಹತ್ರ ನ್ಯಾಲಡಿ ಅಂತ ಬರುತ್ತೆ, ಧರ್ಮಸ್ಥಳ, ಅಲ್ಲಿಂದ ನಾನು ತರಿಸಿದ್ದು. ಅಂದ್ರೆ ಹೆಂಗೋ ಮಾಡಿ ವೆಹಿಕಲ್ ಹೋಗಿದ್ವಲ್ಲ, ಅಲ್ಲಿಂದ ತರಿಸಿ, ಅಲ್ಲಿಂದ ನಾನು ಏನ್ ಮಾಡಿದೆ ಅಂದ್ರೆ ತರಿಸಿದ್ಮೇಲೆ ಈಗ ಈ ಸಲ ಮಾಡಿರೋದು. ಬಟ್ ಒಂದ್ ಕಾನ್ಸೆಪ್ಟ್ ಕಡೆ, ನಾವ್ ಇದನ್ನ ಹಾಕ್ತಿವಂದ್ರೆ, ಜಾಯ್ಕಾಯಿ ಹಾಕ್ತಿವಂದ್ರೆ ಕಂಪಲ್ಸರಿ 50% ಶೇಡಿಂಗ್ ಬೇಕು. ಶೇಡ್ ಇಲ್ಲ ಅಂದ್ರೆ ಜಾಯ್ಕಾಯಿ ಬರಲ್ಲ. ಇದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ಬೇಕು. 5 ಲೇಯರ್ ಪ್ಲಾಂಟೇಶನ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಎಲ್ಲ ಒಂದೇ ಸಲ ಹಾಕ್ಬೇಕು. ಸುಭಾಷ್ ಪಾಳೇಕರ್ ಅವ್ರ ಪ್ರಕಾರ ಎಲ್ಲ ಒಂದೇ ಸಲ ಹಾಕ್ಬೇಕು. ಬಟ್ ಒಂದೇ ಸಲ ಹಾಕ್ಬೇಕಂದ್ರೆ ನಮಗೆ ಈ ರೀತಿ, ಈಗ ನಂದು ಯಾವ್ದು ನುಗ್ಗಿ ಇತ್ತಲ್ಲ, ನುಗ್ಗಿ ಶೇಡ್ ಜಲ್ದಿ ಬಂದಾಗ ಇವು ಸೇಫ್ ಆಗ್ತಿವಿ. ಬಟ್ ನುಗ್ಗಿ ನಾವು ಕಟ್ ಮಾಡ್ತೀವಲ್ಲ, ಗಿಡನ ಕಟ್ ಮಾಡ್ಲೇಬೇಕಾಗತ್ತೆ. ಕೆಲವೊಂದು ಪ್ರೂನಿಂಗ್ ಮಾಡಿದಾಗ 20-30 ಅಡಿ ಮೇಲೆ ಹೋಗಿರುತ್ತೆ. ಆ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಬಹಳ ಹೊಡೆತ ಬೀಳುತ್ತೆ. ನೆಕ್ಸ್ಟ್ ಇದು ನಂದು 3 ಆಯ್ತಾ, ಇಲ್ಲಿಗೆ 4ನೇದಾಯ್ತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ದು ತೆಂಗು ಅಣ್ಣ. ಬಾರ್ಡ್ರಿಗೆ ತೆಂಗು. ಇನ್ನೊಂದ್ ಹೇಳ್ಬೇಕಂದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ. ಎವರಿ 5 ಅಡಿ ಬಿಟ್ಟು ನನ್ ಬಾರ್ಡ್ರಿಂದ 5 ಅಡಿ ಬಿಟ್ಟು ನಾನು ತೆಂಗು ಹಾಕಿದೀನಿ. ಇದೇನ್ ಗಿಡ ಅಣ್ಣ? ಇದು ಬಂದ್ಬಿಟ್ಟು ಯಾವ್ದು ಇದ ಅಣ್ಣ? ಅಲ್ಲ, ಇದು ಏನು ಮತ್ತೆ ಅದು ಏನು? ಇದು ಬಂದ್ಬಿಟ್ಟು ಅಗಸೆ ಗಿಡ ಅಂತ. ಅಗಸೆ ಗಿಡ ಅಣ್ಣ? ಅಗಸೆ ಗಿಡ. ಇದು ನಮ್ ಗೊಬ್ಬರದ ತರನೇ ಬೆನಿಫಿಟ್ ಅಂದ್ರೆ ಗೊಬ್ಬರಕ್ಕೆ, ಮತ್ತೆ ಇವು ಆರೋಗ್ಯ ಕೂಡ ಬಹಳ ಹೇಳ್ತಿದೀವಿ. ಆರೋಗ್ಯಕ್ಕೆ ಯಾವ ತರ? ಈಗ ಇದರ ಎಲೆ ತಗೊಂಡು ನಾವು ಡಿಕಾಷನ್ ಮಾಡಿ ಕುಡಿದ್ರೆ ನಮಗೆ ಗ್ಯಾಸ್ಟ್ರಿಕ್ ಇರಲ್ಲ, ಏನು ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅಗಸೆ ಗಿಡ. ಮತ್ತೆ ಇದ್ರದ್ದು ಏನಾದ್ರು ನಾವು ಹುಲ್ಲು ಯಾವ್ದು ಕಡ್ಡಿನ ತಗೊಂಡು ತಪ್ಲನ್ ತಗೊಂಡು ನಾವೇನಾದ್ರೂ ಒಂದ್ ದಿವಸ ಬಿಟ್ಟು ಕುರಿಗಳಿಗೆ ಹಾಕಿದ್ರೆ ಒಂಥರ ಅಮೃತ ಸಿಕ್ಕಂಗೆ ಇದು ಕುರಿಗಳಿಗೆ. ನಮ್ ಕಡೆ ಇದನ್ನ ಯೂಸ್ ಮಾಡಲ್ಲ. ಈ ತುಮಕೂರು ಸೈಡ್ ಆ ಕಡೆ ಎಲ್ಲ ಐತಲ್ಲ, ಬರೀ ಇದನ್ನೇ 1 ಎಕರೆ ಅರ್ಧ ಎಕರೆ ಹಾಕಿ 2 ಲಕ್ಷ 3 ಲಕ್ಷ ದುಡಿತಾರೆ. ಅಂದ್ರೆ 6 ಅಡಿ ಕಟ್ ಮಾಡ್ಬಿಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ಚಿಗುರು. ಮತ್ತೆ ಅವನು ಕಟ್ ಮಾಡಿ ಅವ್ರು ಮಾರ್ತಾರೆ. ಯಾರಿಗೆ ಕುರಿ ಸಾಕಣೆ ಮಾಡೋರಿಗೆ ಅದನ್ನ ಮಾರ್ತಾನೆ. ಇದು ಬಂದ್ಬಿಟ್ಟು ಗ್ಲೇರಿಸಿಡಿಯಾ ಅಂತ, ಗೊಬ್ಬರದ ಗಿಡ ಅಂತಾರೆ. ನಾನೇನ್ ಮಾಡ್ತೀನಿ ಅಂದ್ರೆ ಈಗ ಈ ರೀತಿ ಇರ್ತಾವಲ್ಲ, ಇಂಥವ್ ಕಟ್ ಮಾಡ್ಕೊಂಡು ಈಗ ನಮ್ದು ಇದಿದೆ ಅಲ್ಲ ತೆಂಗು, ಅದ್ರ ಬದು ಹಾಕಿದ್ರೆ ಅದೇ ವಿತಿನ್ 1 month ಅಲ್ಲಿ ಗೊಬ್ಬರ ಆಗ್ಬಿಡುತ್ತೆ. NPK ಸಿಗುತ್ತೆ ಇದ್ರಲ್ಲಿ, NPK ಇರುತ್ತೆ ಇದ್ರಲ್ಲಿ. ನಾವು ನೈಟ್ರೋಜನ್, ಫಾಸ್ಫೇಟ್, ಇವು ನೈಟ್ರೋಜನ್, NPK ಇರುತ್ತಲ್ಲ, 3 ಇರುತ್ತೆ ಇದ್ರಲ್ಲಿ. ಹಂಗಾಗಿ ಕೆಲವೊಬ್ರು ಏನ್ ಅನ್ಕೊಳ್ತಾರೆ, ಇದರಿಂದಾನೇ ನಾವು 19 ಹಾಕ್ತಿವಲ್ಲ, ಅದ್ರಲ್ಲಿ ಇದರಿಂದಾನೇ ಬಂದ್ಬಿಡುತ್ತೆ. ನಮ್ ರೈತರು ಏನಪ್ಪಾ ಅಂದ್ರೆ ಅವ್ರಿಗೆ ಗೊಬ್ಬರ ಹಾಕಿದ್ರೆ, ಅಂದ್ರೆ ನಮ್ ರೈತರಿಗೆ ನಿಮ್ಗೆ ಹೇಳೋ ಪ್ರಕಾರ ನ್ಯಾಚುರಲ್ ಆಗಿ ಸಿಗುವಂತದ್ದು ಯಾರು ಮಾಡಲ್ಲ. ಈಗ ನೋಡ್ರಿ ಗೊಬ್ಬರನೇ ಬಳಸೋದು. ನಾನೇನ್ ಮಾಡೀನಂದ್ರೆ ನಂದಿದು ಯಾವ್ದು ತೆಂಗಲ್ಲ, ತೆಂಗಾದ್ಮೇಲೆ ಬಾರ್ಡ್ರಿಗೆ ಏನ್ ಮಾಡಿದೀನಿ, 5 ಅಡಿಗೆ 8 ಅಡಿಗೆ ಒಂದು 10 ಅಡಿಗೆ ಒಂದು ಇದು ಹಾಕಿದೀನಿ. ಯಾವ್ದು ಬಿಜಾಪುರದ್ದು ಖಾಸ್ಗಿ ನಿಂಬೆ ಅಂತೇಳಿ. ಖಾಸ್ಗಿ ನಿಂಬೆ ಅಂದ್ರೆ ನಮ್ ಕಡೆ ದಡ್ಲಿ ಹಣ್ಣು ಅಂತಾರ, ಆತರ ದೊಡ್ಡ ಸೈಜ್ ನಿಂಬು, ಖಾಸ್ಗಿ ನಿಂಬು ನಿಂಬು ಇದೆ. ಅಂದ್ರೆ
ಸಿಪ್ಪೆ ತೆಳು ಇರತ್ತೆ, ಹಾ. ರಸ ಜಾಸ್ತಿ ಇರತ್ತೆ. ರಸ ಜಾಸ್ತಿ ಬಿಜಾಪುರ್ ಸೈಡ್ ಜಾಸ್ತಿ ಬೆಳಿತಾರೆ ಇದನ್ನ, ಖಾಸಗಿ ನಿಂಬು. ಆ ರೀತಿ 10 ಅಡಿಗೊಂದು ಬನ್ನಿ ಅಣ್ಣ, ಈಗ ಹೋಗೋಣ. 10 ಅಣ್ಣ, ಅಡಿ ಇದು ಕಸ ಹಂಗೆ ಬಿಟ್ಬಿಟ್ಟಿದ್ರ, ಇಲ್ಲ, ಏನು ಈಗ- ಬೆನಿಫಿಟ್ ಅಣ್ಣ? ಈಗ ಕಸ, ಈಗ ನಾನೇನ್ ಆಕ್ಚುಲಿ ಅಂದ್ರೆ ಹ್ಮ್ ಈಗ ಕಸ ಹೊಡಿಬೇಕಾಗಿತ್ತು. ಹ್ಮ್ ಆಕ್ಚುಲಿ ಈ ಟೈಮಲ್ಲಿ ತೆಗಿಬೇಕು ಕಸ. ಹ್ಮ್ ನನಗೆ ಈ ಕಸದ್ಲಿಂದಾನೇ ಈಗ ನಾನು ಈ ಲೆವೆಲಿಗೆ ತೋಟ ಇರೋ ಕಾರಣ ಹ್ಮ್ ಸಮ್ಮರ್ ಅಲ್ಲಿ ನಾನು ಈ ಕಸದಿಂದಾನೇ ಸ್ವಲ್ಪ ನೀರ್ ಕಡಿಮೆ ಆದ್ರೂ ಈ ಹುಲ್ಲಿಂದನೇ ನಂದು ಹೊಲ ಸೇಫ್ ಆಗಿದೆ ಹ್ಮ್ ಹ್ಮ್ ಹೇಳ್ಬೇಕಂದ್ರೆ. ಹ್ಮ್ ಆ ಲೆವೆಲಿಗೆ ಸೇಫ್ ಆಗೋ ಕಾರಣ ಹುಲ್ಲೇ ಅಂತೀನಿ. ಬಟ್ ನಾನು 2-3 ಮಂತಿಗೆ ಒಂದ್ಸಲ ಬ್ರಷ್ ಕಟ್ರಿಂದ ಹುಲ್ ಕಟ್ ಮಾಡಿಸ್ತೀನಿ. ನಮ್ಮ ತೋಟದಲ್ಲಿ ಟ್ರಾಕ್ಟರ್ ಗೀಕ್ಟರ್ ಬರಲ್ಲ, ಯಾಕಂದ್ರೆ ನೀವೇ ನೋಡಿದ್ರಲ್ಲ ಅದೇ ಅದೇ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ. ಹಾ ಏನಂದ್ರೆ ಪವರ್ ವೀಡರ್ ಬರಬೇಕು, ಬ್ರಷ್ ಕಟ್ರ್ ಬರಬೇಕು, ಅಷ್ಟೇ. ಅಷ್ಟು ಬಿಟ್ರೆ ನಮ್ಮಲ್ಲಿ ಏನ್ ಬರಲ್ಲ. ಹ್ಮ್ ಹ್ಮ್ ಮತ್ತೆ ನಾನೇನ್ ಮಾಡೀನಿ, ಹ್ಮ್ 24 ಅಡಿಗೆ ಒಂದ್ ತೆಂಗು 24 ಅಡಿಗೆ ಒಂದ್ ತೆಂಗು ಹಾಕಿನಲ್ಲ, ಹಾ ಹಾ ಅದ್ರ 12 ಅಡಿ ಮಧ್ಯೆ ಹಾ ಏನ್ ಹಾಕಿದೀನಿ, ಇದು ಹಲಸು. ಇದು ಹಲ್ಸ ಅಣ್ಣ ನೀವು ಇದು? ಬರ್ರಿ ಇಲ್ಲಿ ನೋಡಿ, ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಹ್ಮ್ ನಾನಿದು ಲಾಸ್ಟ್ ಟೈಮು ಗೊಬ್ಬರದ್ದು ಇದು ಹಾಕಿದ್ದೆ, ಹ್ಮ್ ಹ್ಮ್ ಹುಲ್ಲು ಗೊಬ್ಬರದ ಕಡ್ಡಿನ ಹಾಕಿದ್ದು. ಈಗ ನೋಡ್ರಿ ಹೆಂಗಾಗಿದೆ, ಓಕೆ ಓಕೆ ಎಲ್ಲ ಕೊಳ್ತು. ಹ್ಮ್ ಹೌದಲ್ಲ, ಕೊಳ್ತಿದೆ. ಇದು ಬಂದ್ಬಿಟ್ಟು 1 ವರ್ಷದ ಗಿಡ ಸರ್. 1 ವರ್ಷದ ಗಿಡ ಇದು? ಇದು ಸಿದ್ದು ಹಲ್ಸು ಅಂತೇಳಿ, ಸಿದ್ದು ಹಲ್ಸ IIHR ಅಲ್ಲಿ ಹೈಯೆಸ್ಟ್ ಪೇಟೆಂಟ್ ಆಗಿದೆ. ಹ್ಮ್ ಹ್ಮ್ ಹೈಯೆಸ್ಟ್ ಇಂಡಿಯನ್ ಅಲ್ಲಿ ಹೈಯೆಸ್ಟ್ ಡಿಮ್ಯಾಂಡ್ ಇರೋಂತ ಗಿಡ ಇದು ಹ್ಮ್ ಸಿದ್ದು ಹಲ್ಸು. ಎಷ್ಟು ಹಾಕಿರೋಣ ಈ ತರ ಹಲ್ಸು? ಈ ರೀತಿ ನಾನು ಹಲ್ಸ್ ಗಿಡಗಳು ಒಂದು 40 ಗಿಡಗಳು ಹಾಕಿದ್ದೀನಿ. ಹಲ್ಸು 40 ಇದೆ. ಹಲ್ಸ್ ಕೋಕೋ ಎಷ್ಟಿದೆ ಅಣ್ಣ? ಕೋಕೋ 250 ಕೋಕೋ ಗಿಡ ಇದೆ. 250 ಕೋಕೋ ಇದೆ. ತೆಂಗು ಎಷ್ಟಿದೆ ಅಣ್ಣ? ತೆಂಗು 280 ಗಿಡ 80 ಗಿಡ ತೆಂಗು ಇದೆ. ಆಮೇಲೆ ಅಡಿಕೆ ಎಷ್ಟಿದೆ ಅಣ್ಣ? ಅಡಿಕೆ ಒಂದು 560 ಗಿಡ ಇದೆ. ಅದ್ರ ಜೊತೆ ಮತ್ತೇನೇನು ಇದೆ ಅಣ್ಣ? ಅದ್ರ ಜೊತೆಗೆ ಮತ್ತೇನಿದೆ ಅಂದ್ರೆ ಹಾ ಒಂದು 20-30 30 ಖಾಸಗಿ ನಿಂಬೆ ಕಾಜ್ಗೆ ಇದೆ. ನಿಂಬು, ಓಕೆ. ಆಮೇಲೆ ನಾರ್ಮಲಿ ಹಣ್ಣಿನ ಬಟರ್ ಫ್ರೂಟ್ ಒಂದು 10 ಗಿಡ ಇದಾವೆ. ಬಟರ್ ಫ್ರೂಟ್, ಸ್ಟಾರ್ ಫ್ರೂಟ್ ಇದೆ, ಮನಿಗೋಸ್ಕರನೇ ಆಗ್ಲಿ ಅಂತೇಳಿ. ಹ್ಮ್ ಹ್ಮ್ ಆಕ್ಚುಲಿ ನಮ್ಮ ನನ್ನ ಮಗಳು ಸ್ಪೆಷಲಿ ಐತಲ್ಲ, ಹ್ಮ್ ಹಣ್ಣು ಜಾಸ್ತಿ ತಿಂತಾರೆ. ಈ ಕಾನ್ಸೆಪ್ಟ್ ಯಾಕೆ ಬಂದಣ್ಣ ನಿಮ್ದು? ಇದೇ ತರ ನಾನ್ ಮಾಡ್ಬೇಕು ಅಂತ ಈಗ concept ನೋಡ್ರಿ ಯಾಕ್ ಸರ್, ಬಂತು? ನೀವು ನಮ್ದು ಈಗ ಬನ್ನಿ ಮುಂದೆ ಹೋಗೋಣ. ನೀವು ಬರಕರ ಹ್ಮ್ ಒಂದು ಪಪ್ಪಾಯಿ ತೋಟದ ಹತ್ರ ಇದೀನಿ ಅಂತ ಅಂದ್ರಲ್ಲ, ಹಾ ಹಾ ಆ ತೋಟದಿಂದ ನಾನು ಗಿಡ ತಂದಿದ್ದೀನಿ. ಹಾ ಅವರು ಏನ್ ಹೇಳಿದ್ರು, ಅವ್ರ ಹತ್ರ ಹೆಂಗ್ ಬೆಳೆಸ್ತೀರಿ ಅಂತ ಕೇಳ್ದೆ ನಾನು. ಹಾ ಅವಾಗ ಅವ್ರು ಏನ್ ಹೇಳಿದ್ರು, ಹ್ಮ್ ಹ್ಮ್ ಏನಂದ್ರೆ ಎವ್ರಿ 20 ಡೇಸಿಗೆ ಹಾ DAP ಮ್ಯಾಗ್ನೀಷಿಯಂ ಹಾಕ್ತಾರಂತೆ ಹಾ ಹಾ ಪಪ್ಪಾಯಿಗೆ. ಪಪ್ಪಾಯಿಗೆ ಎವ್ರಿ 20 ಡೇಸಿಗೆ every 20 DAP days ಗೆ ಮ್ಯಾಗ್ನೀಷಿಯಂ ಹಾಕ್ತಾರೆ. ಅದನ್ನ ಹಾಕಿದ್ರೆ ಪ್ರಾಬ್ಲಮ್ ಏನು? ಕೆಮಿಕಲ್ ಅಲ್ಲ, ಕೆಮಿಕಲ್ ತಿನ್ನೋದಕ್ಕೆ ತಿನ್ನೋದಕ್ಕೆ ನಮ್ಗೆ taste ಕೆಮಿಕಲ್ ಬರಲ್ಲ. ಇಲ್ದೆ ನಾವ್ ಯಾವ ಹಣ್ಣುಗಳು ತಿಂತಾ ಇದೀವಲ್ಲ, ಯಾವುದನ್ನು ವಿತೌಟ್ ಕೆಮಿಕಲ್ ಇಲ್ದಂಗ್ ಬೆಳೆಸ್ತಾನೆ ಇಲ್ಲ. ಹ್ಮ್ ಹ್ಮ್ ನಿಮ್ಗೆ ಆಬ್ವಿಯಸ್ಲಿ ಪೋಮೋಗ್ರಾನೇಟ್ ಗೊತ್ತಿದೆ ಐತಲ್ಲ, ಹ್ಮ್ ಯಾವ ದಾಳಂಬ್ರಿ, ದಾಳಂಬ್ರಿ ಅದು. ಅದು ಅಂತೂ ದಿನ 2 ದಿವಸಕ್ಕೆ ಒಂದ್ಸಲ ಸ್ಪ್ರೇ ಇಲ್ದಂಗ್ ಹೊರಗಡೆ ಬರಲ್ಲ. ಹ್ಮ್ ಹ್ಮ್ ಬಟ್ ಈಗ ಪಾಪ್ಯುಲೇಷನ್ಗೆ ನಾವು ಆರ್ಗ್ಯಾನಿಕ್ ಲೆಕ್ಕದಾಗ ಹೋದ್ರು ಆಗಲ್ಲ. ಬಟ್ ಈಗ ನಮ್ಮ ತೋಟ ಇರೋರು ನಮ್ಗೋಸ್ಕರ ನಾವು ಹಾಕೋಬಹುದು. ನಮ್ಗೋಸ್ಕರ ಈಗ ನಾನು ಹಾಕಿದೀನಿ, ಹ್ಮ್ ಕಮರ್ಷಿಯಲ್ ಅಂತ ಥಿಂಕ್ ಮಾಡಿಲ್ಲ ನಾನು. ಹ್ಮ್ ಮುಂದೆ ನೋಡೋಣ, ನನ್ನ ಮನೆಗೆ ಆಗಿ ಫ್ರೆಂಡ್ ಸರ್ಕಲ್ಗೆ ಆಗಿ ಹ್ಮ್ ಉಳಿದಿದ್ನ ನೋಡೋಣ. ಹ್ಮ್ 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 ಆ ಲೆವೆಲ್ಗೆ ನಾವು ಹಾಕೊಂಡಿದೀನಿ. ಇವು ಹಲಸಿರ್ಲಿ, ಹ್ಮ್ ಇದು ನೋಡಿ ಕೋಕೋ. ಕೋಕೋಣ ಇದು? ಕೋಕೋ ಏನಂದ್ರೆ ಹಾ ನಾವ್ ಹಾಕಿ ಒಂದ್ 10-20 ಡೇಸ್ ಅಲ್ಲಿ ಇರತ್ತಂದ್ರೆ ಕೆಳಗೊಂದು ಇವು ಸ್ವಲ್ಪ ಸ್ಮೂತ್ ಇರ್ತಾವಲ್ಲ ಎಲೆ, ನೋಡಿ ಎಷ್ಟು ಸ್ಮೂತ್ ಇದೆ. ಅದೇ ಅದೇ ಏನಾಗುತ್ತೆ ಸ್ವಲ್ಪ ಹುಳುಗಳು ಸ್ಟಾರ್ಟ್ ಆಗ್ತವೆ. ಹ್ಮ್ ನಾನ್ ಬೇವಿನ ಎಣ್ಣೆ ಹೊಡಿಬೇಕು ಒಂದ್ಸಲ, ಹೊಡೆದಿನಿ ಒಂದ್ಸಲ, ಇನ್ನೊಂದ್ಸಲ ಹೊಡಿಬೇಕು. ಹ್ಮ್ ಹ್ಮ್ ಇನ್ನೊಂದೇನಂದ್ರೆ ಈ ಆಜು ಬಾಜು ಸ್ವಲ್ಪ ಹುಲ್ಲು ಕೂಡ ಇರೋದ್ರಿಂದ ಯಾವುದೇ ಒಂದು ಹೊಸ ಗಿಡ ಹಾಕಿದಾಗ ಹಾ ಹಾ ಹುಲ್ಲುಗಳು ಕೂಡ ಸ್ವಲ್ಪ ಕಮ್ಮಿ ಇರ್ಬೇಕು. ಹಾ 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 ಈ ತರ ಕಡಿಮೆ ಇದ್ರೆ ಸ್ವಲ್ಪ ನಿಮ್ಗೆ ಎಲ್ಲ ಹುಲ್ಲು ಸೈಡ್ ಈಗ ಸ್ವಲ್ಪ ಬೆಳೆಯವರಿಗೆ ಸೆಟ್ ಆಗೋವರಿಗೆ ಸ್ವಲ್ಪ ಹುಲ್ಲು ಇರಬಾರ್ದು ಅಂತ ನನ್ನ ಕಾನ್ಸೆಪ್ಟ್. ಹ್ಮ್ ಹಂಗಾಗಿ ಇದು ಕೋಕೋ ನೋಡಿ ಚೆನ್ನಾಗ್ ಬಂದಿದೆ ಅಲ್ಲ. ಕೋಕೋ ಚೆನ್ನಾಗ್ ಬಂದಿದೆ. ಸ್ವಲ್ಪ ಇವು ಸಹಜ, ಇದಕ್ಕೆ ಸ್ವಲ್ಪ ಸ್ಪ್ರೇ ಮಾಡ್ಬೇಕು ನಾವು. ನೀವು ಬೇವಿನ ಎಣ್ಣೆ ಸ್ಪ್ರೇ ಮಾಡಿದ್ರೆ ಆಗತ್ತೆ. ಈ ರೀತಿ ನೋಡಿ, 2 ನೋಡ್ರಿ ಬ್ರದರ್, 2 ಯಾವ್ದು ನುಗ್ಗೆ ಮಧ್ಯೆ ಒಂದ್ ಯಾವ್ದು ಕೋಕೋ ಇದೆ. ಈಗ 4 ಅಡಿಕೆ ಗಿಡದ ಮಧ್ಯೆ, ಓಕೆ, 1 2 3 4 ಇಲ್ಲೇನ್ ಬಂತು? ಕೋಕೋ ಬಂತು. ಕೋಕೋಸ್ ಇದೇನ್ ದೊಡ್ಡ ಗಿಡ ಆಗಲ್ಲ. ಕೋಕೋ ದೊಡ್ಡ ಗಿಡ ಆಗಲ್ಲ ಇದು. 10-12 ಅಡಿ ಬೆಳಿಬಹುದು. ಹಂಗಾಗಿ ನಮಗೆ ಇದಕ್ಕೂ ಫೈಟ್ ಕೊಡಲ್ಲ. ಎಂಡ್ ಆಫ್ ದ ಡೇ ಅಲ್ಲಿ ಈ ಗಿಡನು ಹೋಗುತ್ತೆ. ಇನ್ನೊಂದ್ 3 ವರ್ಷಕ್ಕೆ 3 ವರ್ಷಕ್ಕೆ ಹೋಗ್ಬಿಡುತ್ತೆ. ಈ ಗಿಡನು ಹೋಗುತ್ತೆ, ನುಗ್ಗೆನೂ ಹೋಗ್ಬಿಡುತ್ತೆ. ಬೇಕಾದ್ರೆ ನಾವು ಉಳಿಸಿದಾದ್ರೆ ಉಳಿಸಬಹುದು. ಏನಕ್ಕಂದ್ರೆ ನಮಗೆ ಇಲ್ಲೇ ಮಲ್ಚಿಂಗಿಗೆ ಮತ್ತೆ ಇವು ಗೊಬ್ಬರಕ್ಕೆ ನೈಟ್ರೋಜನ್ ಕಂಟಿನ್ಯೂ ಉಳಿಸಬಹುದು. ಬಟ್ ಗಿಡ ಜಾಸ್ತಿ ಆದಾಗ ನೆರಳಾದ್ರೆ ಬರೋದಿಲ್ಲ ನುಗ್ಗಿ.
ಗೊತ್ತಲ್ಲ ನಿಮ್ಗೆ, ಅದೇ ಅದೇ ನುಗ್ಗಿಗ್ ಬರಲ್ಲ. ಹಂಗಾಗಿ ಈ ರೀತಿ ನಾನು ಈ ಸಾಲಲ್ಲಿ ಮಾಡಿದ್ದೀನಿ, ಈ ಸಾಲಲ್ಲಿ ಮಾಡಿದೀನಿ. ಈ ಸಾಲಲ್ಲಿ ಏನ್ ಮಾಡಿದೀನಿ ಅಂದ್ರೆ ಗ್ಯಾಪ್ ಬಿಟ್ಟಿದ್ದೀನಿ. ಗ್ಯಾಪ್, ಓಕೆ. ಒಂದ್ ಗ್ಯಾಪ್ ಯಾಕಂದ್ರೆ ನಾನು ಮುಂದೆ ಇಲ್ಲಿ ನಾನು ಮೆಣಸು ಏರ್ಸ್ಬೇಕು ಅನ್ಕೊಂಡಿದ್ದೀನಿ. ಮೆಣಸು ಪೆಪ್ಪರ್ಸು ಗಿಡಗಳು ದೊಡ್ಡವಾದ್ಮೇಲೆ ಒಂದು 2-3 ವರ್ಷ ಆದ್ಮೇಲೆ ಮೆಣಸು ಏರ್ಸ್ಬೇಕು ಅನ್ಕೊಂಡಿದೀನಿ. ಹಂಗಾಗಿ ಈಗ ನೋಡ್ರಿ, ನಾನು ಈಗ ನೋಡಿ ಅಲ್ಲೊಂದು 32 ಅಡಿ ಅಂದ್ರಲ್ಲ, ಈಗ ನೋಡ್ರಿ 3 ಗಿಡ ಆಯ್ತಾ, 1 2 3. ಇಲ್ಲಿ ನೋಡ್ರಿ ಅಲ್ಲೊಂದು ಯಾವ್ದಿದೆ, ಜಾಯಿಕಾಯಿ ಗಿಡ ಇದೆ. ಇಲ್ಲಿ ನೋಡ್ರಿ ಅಲ್ಲಿ ಜಾಯಿಕಾಯಿ ಗಿಡ ಇದೆ, ಅಲ್ಲೊಂದು ಜಾಯಿಕಾಯಿ ಗಿಡ ಇದೆ. ಆ ಕಡೆ 8 ಅಡಿಗೆ ಯಾವ್ದಿದೆ, ಅಡಿಕೆ ಇದೆ. 1 2 3 ಅಲ್ಲಿಗೆ ಎಷ್ಟಾಯ್ತು, ಇಲ್ಲಿಗೆ 32 ಅಡಿ ಆಯ್ತು. ಓಕೆನಾ? ಯಾವ್ದಕ್ಕೆ ಜಾಯಿಕಾಯಿಗೆ 32 ಅಡಿ. ಇಲ್ಲಿಂದ ಒಂದು ಅಲ್ಲಿಗೆ 32 ಅಡಿ ಆಯ್ತು. ಈಗ ಬಂದ್ಬಿಡೋಣ ಈಗ ಒಂದ್ಸರಿ. ಈಗ ಇದು ಒಂದು ಜಾಯಿಕಾಯಿ, ಓಕೆನಾ? ಇದು ಜಾಯಿಕಾಯಿ. ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಒಂದ್ ಜಾಯಿಕಾಯಿ ಇದೆ, ಅಲ್ಲೇ ಬಿಡೋಣ. ಇದು ಒಂದ್ ಜಾಯಿಕಾಯಿ ಅಲ್ಲ ಅಣ್ಣ, ಈಗ ಇದು ಒಂದ್ ಜಾಯಿಕಾಯಿ. ಓಕೆ, ಅಲ್ಲಿಗೆ ನಿಮಗೆ 4 ಗಿಡಗಳು ಬರ್ತಾವ. 1 2 3. ಓಕೆ, 3 ಗಿಡಕ್ಕೆ ಒಂದು ನಿಮಗೆ ಜಾಯಿಕಾಯಿ. ಅಲ್ಲಿಂದ ಅಲ್ಲಿಗೆ 32 ಫೀಟ್. 32 ಫೀಟ್. ಓಕೆ, 32 ಫೀಟ್ ನಿಮಗೆ 32 ಫೀಟ್. ಈಗ ಈ ಕಾನ್ಸೆಪ್ಟ್ ಯಾಕಣ್ಣ ಇದು? ಈ ಕಾನ್ಸೆಪ್ಟ್ ಏನಕ್ಕಂದ್ರೆ ಈಗ ನೋಡ್ರಿ ಇಲ್ಲಿ ಗಿಡ ಇಲ್ಲ, ಅಲ್ಲಿ ಗಿಡ ಇದೆನಾ? ಓಕೆ, ಇಲ್ಲಿ ನಾಳೆ ಇದು ಗಿಡ ಹೋಗುತ್ತೆ, ಇದು ಗಿಡ ಹೋಗುತ್ತೆ. ಓಕೆ, ಇದು ಮ್ಯಾಕ್ಸಿಮಮ್ ಆಗ್ಬೋದು ಒಂದು 12ರಿಂದ 10 ಅಡಿ ದೂರ ಹೈಟ್ ಆಗ್ಬೋದು. ಇದಕ್ಕೆ ಎಷ್ಟು ಅಡಿ ಇದೆ ಅಣ್ಣ? ಜಾಯಿಕಾಯಿಂದ ಇದಕ್ಕೆ 8 ಅಡಿ ಇದೆ, ಇಲ್ಲಿಗೆ 8 ಅಡಿ ಇದೆ. ಓಕೆ, ನಮ್ಗೆ ಎಂತ ಬುಷ್ ಬಂದ್ರು ಇಲ್ಲಿವರೆಗೆ ಬರ್ಬೋದು ಇದು. ಓಕೆ, ಯಾಕಂದ್ರೆ ಅಡಿಕೆ ಗಿಡಗಳು ಮ್ಯಾಲ ಹೋಗ್ತವೆ, ಇದಕ್ ಶೇಡ್ ಬೇಕಾ? ನಾನು ಹಂಗಾಗಿ ಇಲ್ಲಿ ಒಂದ್ ಗಿಡನೇ ನೆಡ್ಸಿಲ್ಲ. ಓಕೆ, ಕೆಲವ್ರು ಏನ್ ಮಾಡ್ತಾರೆ, ಸಾಲಿನ ಸಾಲ್ ಮಧ್ಯೆ ಹಾಕ್ತಾರೆ. ನಾನು ಫಸ್ಟ್ ಗೆ ಪ್ಲಾನ್ ಮಾಡಿ ನಾನು ಇಲ್ಲಿ ಗಿಡನೇ ನೆಡ್ಸಿರ್ಲಿಲ್ಲ, ಒಂದ್ ಗಿಡ ನೆಡ್ಸಿಲ್ಲ. ಹಂಗಾಗಿ ನನಗೇನಾಗತ್ತೆ, ಇವೆಲ್ಲ ಮ್ಯಾಲ ಹೋಗ್ತವೆ, ಕೆಳಗಡೆ ಗಿಡ ಇರತ್ತೆ. ಬನ್ನಿ ಹಂಗಣ ಮುಂದೆ ಹೋಗೋಣ. ಬನ್ನಿ. ಈಗ ನೋಡ್ರಿ ಮತ್ತೆ ಇಲ್ಲಿ ಆಯ್ತಾ, ಇಲ್ಲಿಂದ ಮತ್ತೆ 32 ಅಡಿ, 1 2 3 ಸಾಲ್ ಬಿಟ್ಟು 3 ಸಾಲ್ ಬಿಟ್ಟು ಇದು ಇದೆ, ಯಾವ್ದು ಜಾಯಿಕಾಯಿ ಇದೆ. ಈಗ ನೋಡ್ರಿ ಇವೆಲ್ಲ ಅಡಿಕೆ ಲೈನ್. ಇವೆಲ್ಲ ಇವೆಲ್ಲ ನೋಡಿ, ಈಗ ನೀವು ನೋಡಿರೋ ಪ್ರಕಾರ ಇವೆಲ್ಲ ಕ್ಲೀನ್ ಮಾಡ್ಬೇಕು. ನಾನು ಕ್ಲೀನ್ ಮಾಡಿಸಿ ಈಗ ಸ್ವಲ್ಪ ಇವು ಮೆಟರೋಸಿಯಂ ಅಂತ ಹೇಳಿದ್ನಲ್ಲ, ಗೊಣ್ಣೆ ಹುಳದ್ದು, ಅದನ್ನ ಹಾಕ್ಬೇಕು. ಇಲ್ಲಾಂದ್ರೆ ಅಲ್ಲಿ ನಿಮಗೆ ತೋರಿಸಿದ್ನಲ್ಲ ಹುಳ, ಆ ರೀತಿ ಎಲ್ಲವೂ ತಿಂದಾಗ. ಅದ್ರ ಬಗ್ಗೆ ನಾನು ಅಲ್ಲಿ ಒಂದು ಗಿಡಗಳ ಹತ್ರ ಎಲ್ಲ ಬಕೆಟ್ ಗಳೆಲ್ಲ ನೋಡ್ದೆ ಅಣ್ಣ. ಆ ಬಕೆಟ್ ಎಲ್ಲ ಹುಳುಗಳು ಇದ್ವು, ಅದ್ರ ಬಗ್ಗೆ ಆಮೇಲೆ ಕೇಳ್ತೀನಿ. ಅಲ್ಲೇ ಹೋಗಿ ಮಾತಾಡ. ಟೋಟಲ್ ಓವರ್ ಆಲ್ ಎಷ್ಟು ಬಂದ ಖರ್ಚು ಇದು? ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ತೋಟ ಖರ್ಚು ಅನ್ನೋದ್ಕಿಂತ ನಮಗೆ ಏನಾಗಿದೆ ಅಂದ್ರೆ, ನನಗಷ್ಟು ಐಡಿಯಾ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ವಿ ನಾವು. ಬಟ್ ಏನಾಗಿದೆ ಅಂದ್ರೆ, ಈಗ ಹೊಸ ರೈತರಿಗೆ ಏನಾಗುತ್ತೆ ಗೊತ್ತಾಗಲ್ಲ ಕೆಲವೊಂದು, ಎಷ್ಟು ಖರ್ಚಾಗತ್ತೆ ಏನಾಗತ್ತೆ ಅಂಬೋದು ಗೊತ್ತಾಗಲ್ಲ. ನಾನೇನ್ ಮಾಡಿದ್ದೆ ಅಂದ್ರೆ, ಪ್ರತಿಯೊಂದು ನಾನು ಸಾಗರದಿಂದ ಕೊಟ್ಟು ತರಿಸಿ ನಾನೇ ಗಿಡಗಳು ಮಾಡ್ಕೊಂಡಿದ್ದೆ ಪ್ಯಾಕೆಟ್ ಅಲ್ಲಿ. ಯಾವುದು ಸಸಿಗಳು, ಅಡಿಕೆ ಸಸಿಗಳು ನಾನೇ ಮಾಡ್ಕೊಂಡಿದ್ದು. ಮತ್ತೆ ಇವು ಗಿಡಗಳು ಬಾಳೆದು ಇವು ಗಡ್ಡೆ ಬಂದ್ಬಿಟ್ಟು ಇವ್ರು ಅಂಕ್ ಸಮುದ್ರದಲ್ಲಿ ಸಂಜೀವ್ ರೆಡ್ಡಿ ಅಂತ ಹೇಳಿದ್ದಾರೆ, ಅವ್ರ ಹತ್ರ ನಮ್ ಬ್ರದರ್ ಅವ್ರ ಫ್ರೆಂಡ್ ಅವ್ರ ಹತ್ರ ಮತ್ತೆ ಮರೆಬಾಳ ಹತ್ರ ತಗೊಂಡಿದ್ವಿ. ಆಕ್ಚುಲಿ ನಾನೇನಾದ್ರೂ ಈಗ ನಾನ್ ಗಡ್ಡೆ ಇಲ್ದಂಗೆ ಇನ್ ಕೇಸ್ ಟಿಶ್ಯೂ ಕಲ್ಚರ್ ಏನಾದ್ರು ಹಾಕಿದ್ರೆ ನಾನು ಇಲ್ಲಿ ಪ್ರೆಸೆಂಟ್ 3ರಿಂದ 4 ಲಕ್ಷ ದುಡಿಬಹುದಾಗಿತ್ತು ಈ ವರ್ಷ. ಏನಕ್ಕಂದ್ರೆ ಭಯಂಕರ ರೇಟ್ ಇದೆ. ನಾನ್ ಮೊನ್ನೆ 10 ಗೊನೆ ತಂದು ಕೊಟ್ಟೆ, 10 ಗೊನೆ ಕೊಟ್ಟೆ ಮೊನ್ನೆ. 1 ಕೆಜಿಗೆ ಎಷ್ಟು ಹೋಗಿದೆ ಅಂದ್ರೆ 60-70 ರೂಪಾಯಿ ಆರ್ಗಾನಿಕ್. ಬಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಆರ್ಗಾನಿಕ್ ಇನ್ಆರ್ಗಾನಿಕ್ ಕಾನ್ಸೆಪ್ಟ್ ಇಲ್ಲ ಅವ್ರಿಗೆ. ನೀನ್ ಏನಾದ್ರು ಬೆಳೆಸಪ್ಪ, ನನಗದು ಸಂಬಂಧ ಇಲ್ಲ, ಏನೈತೆ ಅದು ರೇಟ್. ಅವ್ ಗೊತ್ತಿರೋರಿಗೆ ಕೊಡ್ಬೋದು, ನಾವೊಂದು ಗ್ರೂಪ್ ಮಾಡ್ಕೊಂಡು ಫ್ರೆಂಡ್ ಸರ್ಕಲ್ ಕೊಡ್ಬೋದು. ಬಟ್ ಈಗ ನಮಗೆ ಅಷ್ಟೊಂದು ಅವಕ್ಕೆಲ್ಲ ಇದು ಮಾಡಬೇಕು, ಟೈಮ್ ಇಲ್ಲ, ಪೇಷನ್ಸ್. ನಾನಿದು ಎರೆಹುಳ ತೊಟ್ಟೆ ಮಾಡಿದೀನಿ. ಅಲ್ಲಿ ಒಂದ್ ನೋಡಿರೋ ಸ್ಟಾರ್ಟಿಂಗ್ ಅಲ್ಲಿ, ಅದು ನಮ್ದು ಮೇನ್ ಎರೆಹುಳ ತೊಟ್ಟೆ. ಅದ್ರಲ್ಲಿ ಎರೆಹುಳ ಕ್ರಿಯೇಟ್ ಆಗಿದ್ದಾವೆ, ವರ್ಮಿ ಕಾಂಪೋಸ್ಟ್ ಕೂಡ ರೆಡಿ ಆಗಿದೆ. ನಾಳೆ ಅಲ್ಲಿ ಹುಳ ತೆಗೆದ್ಮೇಲೆ ಎಲ್ಲಿ ಬಿಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇಲ್ಲೊಂದು ಮಾಡಿದೀನಿ. 2 ಬ್ಯಾಗ್ ಇದಾವೆ, ಇನ್ನೊಂದ್ 2 ಬ್ಯಾಗ್ ಮಾಡ್ಕೊಂಡು ಟೋಟಲ್ ನನ್ನ ಹೊಲದಲ್ಲಿ
ವರ್ಮಿ ಕಾಂಪೋಸ್ಟ್ ನೇ ಯೂಸ್ ಮಾಡ್ಬೇಕನ್ನೋ ಕಾನ್ಸೆಪ್ಟ್ ನಾನು ಮಾಡಿದೀನಿ. ಈಗ ಸ್ಟಾರ್ಟಿಂಗ್ ಯಾರಾದ್ರೂ ನಾನ್ ತೋಟ ಮಾಡ್ಕೋಬೇಕು, ಆಮೇಲೆ ಒಂದಿಷ್ಟು ಬಂಡವಾಳ ನಾನು ಅವ್ರಿಗೆ ಹಾಕಿ ನಾನ್ ತೋಟಕ್ಕೆ ಹಾಕ್ಬೇಕು ಅನ್ನೋರ್ಗೆ ಏನ್ ಸಜೆಷನ್ ಕೊಡ್ತೀರಾ? ಈಗ ಸಜೆಷನ್ ಏನಂದ್ರೆ ಮಾಡ್ಬೋದು, ತೋಟ ಮಾಡೋದ್ರಲ್ಲಿ ಈಸಿ ಇದೆ, ಬಟ್ ಜಾಸ್ತಿ ಖರ್ಚು ಮಾಡಿ ಮಾಡ್ಕೋಬಾರ್ದು. ಏನಂದ್ರೆ ಏನೋ ಸಡನ್ ಆಗಿ ಏನೋ ಮಾಡ್ಬಿಡ್ತೀವಿ ಅನ್ನೋ ಲೆಕ್ಕದಲ್ಲಿ ಹೋಗಬಾರ್ದು. ನನ್ ಪ್ರಕಾರ ಹೇಳೋದಾದ್ರೆ ಈಗ ಹಂತ ಹಂತವಾಗಿ ಮಾಡ್ಬೋದು. ಈಗ ನಾನೇನ್ ಮಾಡಿದೆ, ಫಸ್ಟ್ ಈಗ ನಿಮ್ಗೆ ಹೇಳಿದ್ನಲ್ಲ, ಈ ವರ್ಷ ನಾನು ಕೋಕೋ ಇನ್ಸ್ಟಾಲ್ ಮಾಡಿದ್ ಈ ವರ್ಷ, ಅದಾದ್ಮೇಲೆ ಯಾವ್ದು ಜೈಕಾ ಇನ್ಸ್ಟಾಲ್ ಮಾಡಿದ್ ಈ ವರ್ಷ, ಮತ್ತೆ ಇವು ಅಡಿಕೆ ಮತ್ತೆ ಬಾಳೆ ನುಗ್ಗೆ ಮಾತ್ರ ಹಾಕಿದ್ದೆ. ಏನಕ್ಕಂದ್ರೆ ಶೇಡ್ ಇರ್ಲಿ ಅಂತ ಹೇಳಿ ನಾನು ಬಾಳೆ ಹಾಕಿದ್ದು ಮತ್ತೆ ನುಗ್ಗೆ ಹಾಕಿದ್ದು, ಒಂದು ನೈಟ್ರೋಜನ್ ಫಿಕ್ಸೇಷನ್, ಒಂದು ಶೇಡ್ ಇರ್ಲಿ. ಇದರಲ್ಲಿ ಖರ್ಚು ಮಾಡಿರೋ ದುಡ್ಡು ಸ್ವಲ್ಪ ತೆಗಿಬಹುದು. ಈಗ ಆಲ್ಮೋಸ್ಟ್ ಬಾಳೆ ಬರ್ತಿರತ್ತೆ, ನಿಮಗೆ ಖರ್ಚಿಗೂ ಆಗ್ತಿರತ್ತೆ, ಜೊತೆಗೆ ಏನಾದ್ರು ನಾವು ಮಾಡ್ಕೋಬೇಕಂದ್ರೆ ಸಹಿತ ನಿಮಗೆ ಅಮೌಂಟ್ ಬರುತ್ತೆ. ಯಾಕಂದ್ರೆ ಬಾಳೆಯಲ್ಲಿ ನಾವು ದುಡ್ಕೋಬಹುದು. ಆಕ್ಚುಲಿ ನಾವು ಕರೆಕ್ಟ್ ಆಗಿ ಈಗ ನಮ್ಮಂತ ಎಂಪ್ಲಾಯ್ಗಳು ಇರ್ತಾರಲ್ಲ, ನನಗೆ ಅನ್ಸೋದೇನಂದ್ರೆ ಇವು ಗಡ್ಡೆಗಳು ಹಾಕಬಾರ್ದು. ಗಡ್ಡೆಗಳು ಹಾಕಬಾರ್ದು. ಏನಂದ್ರೆ ಟಿಶ್ಯೂ ಕಲ್ಚರ್ ಹಾಕ್ಬಿಟ್ರೆ ಒಂದೇ ಸಲಕ್ಕೆ ಬರುತ್ತೆ ಒಂದು. ಮತ್ತೆ ಈಗ ಅವ್ರ ತೋಟದಲ್ಲಿ ಕೆಲವೊಂದು ರೋಗಗಳಿರ್ತವೆ, ನಾವು ಗಡ್ಡೆ ತಂದಿರ್ತೀವಲ್ಲ, ಅವ್ರ ತೋಟದಲ್ಲಿ ಕೆಲವೊಂದು ರೋಗ ಇರ್ತಾವಲ್ಲ, ಆ ರೋಗ ಏನಾಗತ್ತಂದ್ರೆ ನಮ್ ತೋಟದಲ್ಲೂ ಸ್ಟಾರ್ಟ್ ಆಗತ್ತೆ. ಬಟ್ ನಾವು ಗಡ್ಡೆಗೆ ಅಂತೇಳಿ ಮಾಡಿದೀನಿ, ಏನದ್ ಬೀಜ ಇದು ಮಾಡ್ತೀವಲ್ಲ, ಏನಂತಾರೆ ಬೀಜಗೋಸ್ಕರ ಸ್ವಲ್ಪ ಒಂದು ಕೆಮಿಕಲ್ ಬರುತ್ತೆ, ಅದನ್ನ ಹಾಕ್ದೆ ಗಡ್ಡೆಗೆ. ಬಟ್ ಏನಂದ್ರೆ ನಾವು ಟಿಶ್ಯೂ ಕಲ್ಚರ್ ಏನಾದ್ರು ತಂದ್ರೆ ಏನಾಗತ್ತೆ, ಒಂದೇ ಸಲಕ್ಕೆ ಬರುತ್ತೆ ಗಡ್ಡೆ. ನಾವೀಗ ಎಂಪ್ಲಾಯ್ ಇದೇನಾಗತ್ತಂದ್ರೆ ಗಡ್ಡೆಗಳೇನಾಗತ್ತಂದ್ರೆ ಇದೆಲ್ಲ ವಿತೌಟ್ ಗೊಬ್ಬರ ಇದೆಲ್ಲ. ಇಲ್ಲಿ ನೋಡ್ರಿ, ನಾನ್ ಟೋಟಲ್ ಜೀವಾಮೃತದಿಂದಾನೇ ಬೆಳೆಸಿರೋದು. ಇದು 1 ವರ್ಷದ ಗಿಡ. ನಾನು ಸಸಿ ಹಾಕ್ದಾಗ ಕೂಡ ನೋಡ್ರಿ ಸರ್, ಸ್ಮೂತ್ ನೋಡ್ರಿ, ಎಷ್ಟು ಸ್ಮೂತ್ ಇದೆ. ಮಣ್ಣು ನೋಡ್ರಿ, ಮುಟ್ ನೋಡ್ರಿ, ಗೊತ್ತಾಗತ್ತೆ. ಅದೇ ಮಣ್ಣು ಸಹಿತ ಎಲ್ಲ ಫುಲ್ ಕ್ಲಿಯರ್ ಆಗೇ ಇದೆ. ಇಲ್ಲಿ ನೋಡ್ರಿ, ಅಲ್ಲ ಸ್ಪಂಜ್ ತರ ಇದೆ ಎಲ್ಲ. ಬೇಕಾದ ಎಲ್ಲ ಪೊಟ್ಯಾಷಿಯಂ ಗಿಟಾಷಿಯಂ ಎಲ್ಲ ಸಿಕ್ಕಿದೆ. ಯಾಕಂದ್ರೆ ನಾನು ಬೆಳೆಸಿದ ಎಷ್ಟು, ಒಂದ್ 2 ಅಡಿ ಬರುತ್ತಣ್ಣ ಇದು? ಯಾವ್ದು ಇದು? ನಿಮ್ಮಷ್ಟು ಹೈಟ್ ಐತೆ. 1 ಇಯರ್ ಬೆಳೆಸಿದ್ ನಾನು. 1 ಇಯರ್ ಇಷ್ಟ ಈ ರೀತಿ ಬಂದಿದೆ ಸರ್. ನಾನ್ ಹೇಳ್ಬೇಕಂದ್ರೆ ಒಂದು ಸರ್ಕಾರಿ ಗೊಬ್ಬರ ಕೊಟ್ಟಿಲ್ಲ, ಜೀವಾಮೃತ ಕೊಟ್ಟಿದೀನಿ. ಜೀವಾಮೃತದಿಂದ ಮತ್ ಕೆಲವೊಂದ್ ಕಡೆ ಇಂಪ್ರೂವ್ ಆಗಿಲ್ಲ ಗಿಡಗಳು. ಮತ್ತೆ ನನಗೇನಪ್ಪಾ ಅಂದ್ರೆ ಪ್ಲಸ್ ಪಾಯಿಂಟ್ ಆಗಿರೋದು ಜೀವಾಮೃತನೇ ನಾನು ಹೊಲಕ್ಕೆ ಕೈ ಹಿಡ್ದಿರೋದು. ಜೀವಾಮೃತ ಇದೆಲ್ಲ ಯಾವ್ದ್ರದಣ್ಣ? ಇದೆಲ್ಲ ಇವೆಲ್ಲ ಬಂದ್ಬಿಟ್ಟು ಸರ್ ನುಗ್ಗೆ ಕಟ್ ಮಾಡಿದಾಗ ಇವೆ ಇಲ್ಲೇ ಗೊಬ್ಬರ ಆಗಲಿ ಕೊಳಿಲಿ ಅಂತೇಳಿ ಬಿಟ್ರದ್. ಇದು ವೇಸ್ಟ್ ಡಿಕಂಪೋಸರ್ ಅಂತ ಹೇಳಿ ಬರುತ್ತೆ ಗೌರ್ಮೆಂಟ್. ಈಗ ಕಟ್ ಮಾಡಿಲ್ಲ, ಇದಕ್ಕೆ ಹಾಕ್ಬಿಡ್ತೀರಲ್ಲ, ಒಂದು ವೇಸ್ಟ್ ಡಿಕಂಪೋಸರ್ ಅಂತ ಹೇಳಿ ಬರುತ್ತೆ. ಅದನ್ನ 7 days ಒಂದು 2 kg ಬೆಲ್ಲ ಹಾಕಿ ಅದನ್ನ ತಿರುಗಿಸಿ 7 days ನಾವು ಹೊಲದಾಗೆಲ್ಲ ಸ್ಪ್ರೇ ಮಾಡಿದಾಗ ಇಂಥವ್ ಕಳೆ ಬಂದಿರ್ತಾವಲ್ಲ, ಇವೆಲ್ಲ ಗೊಬ್ಬರ ಆಗ್ಬಿಡುತ್ತೆ. ಈ ಗೊಬ್ಬರ ಏನಾಗ್ತಿರಣ ಇದಕ್ಕೆ? ಗೊಬ್ಬರ ನೋಡ್ರಿ ಸರ್, ನಾನು ಏನ್ ಮಾಡಿಸಿದೆ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಒಂದ್ ತಪ್ಪು ಕೆಲಸ ಮಾಡಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಸುತ್ತಲೂ ಪಾತಿ ಮಾಡಿಸಿ ಏನ್ ಮಾಡಿದೆ ಅಂದ್ರೆ ಸೆಗಣಿ ಗೊಬ್ಬರ ಹಾಕ್ಸ್ದೆ. ಸೆಗಣಿ ಗೊಬ್ಬರ ಹಾಕ್ಸಿದಾಗ ಏನಾಯ್ತಂದ್ರೆ ನನಗಷ್ಟು ನಾಲೆಡ್ಜ್ ಇರ್ಲಿಲ್ಲ. ಏನಾಗಿತ್ತಂದ್ರೆ ನಾಲೆಡ್ಜ್ ಇರ್ಲಿಲ್ಲ, ಏನಾಗ್ಬಿಡ್ತು, ಸೆಗಣಿ ಗೊಬ್ಬರ ಹಾಕ್ದಲ್ಲ ನಾನು ಸೆಪ್ಟೆಂಬರಿಗೆ ಹಾಕಿದ್ದೆ. ಈ ಮಳೆ ಮುಂಗಾರು ಬಿಫೋರ್ ಏನಾಗುತ್ತೆ, ಗೊಣ್ಣೆ ಹುಳಗಳು ಸ್ಟಾರ್ಟ್ ಆದವು. ಗೊಣ್ಣೆ ಹುಳಗಳು ಸ್ಟಾರ್ಟ್ ಆದಾಗ ಏನಾಗತ್ತಂದ್ರೆ ಹೋಲ್ ಮಾಡಕ್ ಸ್ಟಾರ್ಟ್ ಆಯ್ತು. ಗೊಣ್ಣೆ ಹುಳ ಅಂದ್ರೆ ಕಾಂಡ ಕೊರ್ಕ ಅಂತೀವಿ ನೋಡಿ, ಕಾಂಡ ಕೊರ್ಕ, ರೈನೋಸರ್ಸು, ಅವೆಲ್ಲ ಆಗತ್ತಂದ್ರೆ ಗೊಬ್ಬರದಲ್ಲಿ ಆಗತ್ತೆ. ಯಾವ್ದು ಕುರಿ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ, ಅದ್ರಲ್ಲಿ ಇರುತ್ತೆ. ಏನಂದ್ರೆ ಹಸಿ ಈಗ ಫುಲ್ ಕೊಳ್ತಿರಲ್ಲ, ಯಾವ್ದು ಫುಲ್ ಕೊಳ್ತಿರಲ್ಲ ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಗೊಬ್ಬರ ಸರಿಯಾಗಿ ಕೊಳ್ತಿರಲ್ಲ, ಅದನ್ನ ತಗೊಂಡ್ ನಾವು ಹಾಕ್ತಿವಿ. ಹೀಟ್ ಕಂಪೋಸ್ ಆಗಿ ಗೊಣ್ಣೆ ಹುಳ ಕ್ರಿಯೇಟ್ ಆಗ್ತವೆ. ಆ ಗೊಣ್ಣೆ ಹುಳದ್ಲಿಂದ ಏನಾಗತ್ತೆ ಅಂದ್ರೆ ಅದೇ 2-3 ಮಂತ್ ಅಲ್ಲಿ ರೈನೋಸರ್ಸ್ ಆಗಿ ಕ್ರಿಯೇಟ್ ಆಗ್ತವೆ. ಆ ರೈನೋಸರ್ಸ್ ಏನ್ ಮಾಡತ್ತೆ ಅಂದ್ರೆ ನಿಮ್ಗೆ ಅಲ್ಲೇ ಬನ್ನಿ ತೋರಿಸ್ತೀನಿ. ಏನ್ ಮಾಡತ್ತಂದ್ರೆ ಈ ಸೈಡ್ ಅಲ್ಲಿ ಹೋಲ್ ಮಾಡತ್ತದು. ಯಾವ ಸೈಡ್? ಇಲ್ಲಿ ಹೋಲ್ ಮಾಡುತ್ತೆ. ಈ ಭಾಗದಲ್ಲಿ ಹೋಲ್ ಮಾಡುತ್ತೆ. ಮತ್ತೆ ಸುಳಿ ತಿನ್ನತ್ತೆ. ಈ ಸುಳಿನ ತಿನ್ನತ್ತೆ. ಅದಕ್ಕೆ ಕೆಲವೊಬ್ರು ಏನಂತಾರೆ ಕಾನ್ಸೆಪ್ಟ್, ಹಿಂಗ್ ಸುಳಿ ಕಾಣ್ಲಿಲ್ಲಂಗೆ ಕಟ್ಬೇಕು ಅಂತಾರೆ. ಬಟ್ ಈಗ ನಾನೇನ್ ಮಾಡಿದೀನಿ ಅಂದ್ರೆ
ನಾವು ಫಸ್ಟ್ ಆಫ್ ಆಲ್ ಕುರಿ ಗೊಬ್ಬರನೇ ಹಾಕಬಾರ್ದಂತ ನನ್ನ ಕಾನ್ಸೆಪ್ಟ್. ಇನ್ ಕೇಸ್ ಹಾಕಿದ್ರೆ ಕುರಿ ಗೊಬ್ಬರನ ಈ ಮೆಟರೋಜಿಯಂ ಅನಿಸೋಲಾ ಅಂತೇಳಿ ಬರುತ್ತೆ. ಅದೇನ್ ಮಾಡತ್ತಂದ್ರೆ ಈ ಗಿಡದಲ್ಲಿ ಫಂಗಸ್ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಫಂಗಸ್ ಅಂದ್ರೆ ಆ ಗೊಣ್ಣೆ ಹುಳಕ್ಕೆ ಫಂಗಸ್ ಕ್ರಿಯೇಟ್ ಮಾಡುತ್ತೆ. ನೀವೇನೋ ಟ್ರೈ ಮಾಡಿದ್ರಣ ಅದನ್ನ? ಈಗ ತಂದಿದ್ದೀನಿ ನಾನು, ಹಾಕ್ತಾ ಇದ್ದೀನಿ. ಅದನ್ನ ಹಾಕಿದ್ರೆ ನಿಮಗ್ ತೋರಿಸ್ತೀನಲ್ಲ ಹುಳುಗಳು ಕೆಲವೊಂದು ತೋರಿಸ್ತೀನಿ. ಇದು ನೋಡಿ, ಇದು ಏನಪ್ಪಾ ಅಂದ್ರೆ ಮರತೊಗರಿ ಅಂತೇಳಿ. ಮರತೊಗರಿ ಅಂತ ಇದು ಬಾರ್ಡರ್ ಅಲ್ಲಿ ಇಲ್ಲಿ ಹಾಕಿ ನೋಡ್ರಿ, ಮರತೊಗರಿ. 2 ಗಿಡದ ಮಧ್ಯೆ ಇರ್ಲಿ ಅಂತೇಳಿ ಮರತೊಗರಿ ಅಂತನಾ? ಮರತೊಗರಿ ಅಂದ್ರೆ ಹೈಟ್ ಬರುತ್ತೆ. ಮರತೊಗರಿ ಒಂದು 8-10 ವರ್ಷ ಉಳಿಸಬಹುದು. 8-10 ವರ್ಷ ಗಿಡ ಇದು ನೋಡಿ, ಗಿಡ ಆಗತ್ತೆ, ಗಿಡ ತರ ಆಗ್ಬಿಡುತ್ತಾ? ಓಕೆ ಓಕೆ ಓಕೆ. ಈ ರೀತಿ ಈಗ ನೀವು ಇಲ್ಲಿ ಬರ್ರಿ ಗೊತ್ತಾಗತ್ತೆ. ಈಗ ಇದು ಏನಣ್ಣ? ಇದು ನಾ ತೋರಿಸ್ತೀನಿ. ಇದು ಹರಳಿನ ಹಿಂಡಿ. ಹರಳಿನ ಹಿಂಡಿನ? ಹರಳಿನ ಹಿಂಡಿಗೆ ನೀರ್ ಮಿಕ್ಸ್ ಮಾಡಿ ಹಾಕಿದೀನಿ. ಈಗ ನಿಮಗೆ ಇಲ್ಲಿ ತೋರಿಸ್ತೀನಿ, ಏನು ರೈನೋಸರಸ್ ತೋರಿಸ್ತೀನಿ ನಿಮಗೆ. ಇದು ರೈನೋಸರಸ್ ಇದೆಲ್ಲ? ರೈನೋಸರಸ್ ಇದೆ. ಇದೇ ಐತಲ್ಲ ನಮ್ಮ ಇದನ್ನ ಕಾಂಡ ಕೊರ್ಕ ಅಂತೀವಲ್ಲ, ಅವಾಗ ನಿಮಗೊಂದು ತೋರ್ಸಿದ್ ನೋಡ್ರಿ ಯಾವ ರೀತಿ ಕ್ರಿಯೇಟ್ ಆಗತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಇಲ್ಲಿ ಬಂದ್ ಸತ್ತಿ ಅಂದ್ರೆ ಇದು ಏನಂದ್ರೆ ಅಟ್ರಾಕ್ಟ್ ಮಾಡುತ್ತಾ? ಅಂದ್ರೆ ಇದು ರೈನೋಸರ್ಸ್ ಗೆ ದುಂಬಿ ಅಂತೀವಲ್ಲ, ಅದಕ್ಕೆ ಅಟ್ರಾಕ್ಟ್ ಮಾಡುತ್ತೆ. ಅಟ್ರಾಕ್ಟ್ ಮಾಡಿ ಇಷ್ಟು ವಾಸನೆ ಅದಕ್ಕೆ ಅಟ್ರಾಕ್ಟ್ ಮಾಡುತ್ತಾ? ಅಟ್ರಾಕ್ಟ್ ಮಾಡುತ್ತೆ ವಾಸನೆ. ನೋಡ್ರಿ ಇಲ್ಲೇ ಅವೇ ಹಾಕಿ ಬೀಳ್ಬೇಕು. ಅವಾಗೆಲ್ಲ ನಾವು ಟಿಮಿಟ್ ಅಂತೀವಲ್ಲ, ಟಮಾಟೆ ಪುಡಿ ಏನಂತಿದ್ರಲ್ಲ, ಅವನ್ನೆಲ್ಲ ಹಾಕ್ತಿದ್ರು. ಬಟ್ ಅದು ಕೆಮಿಕಲ್ ಅಲ್ಲ, ಹಂಗಾಗಿ ಇದು ನೋಡ್ರಿ ಅದು ಅಟ್ರಾಕ್ಟ್ ಮಾಡಿ ಇಲ್ಲೇ ನಿಮಗೆ ಗೊತ್ತಾಗತ್ತೆ ತೋಟದಲ್ಲಿ ಇದೆ ಅನ್ನೋದ ಕಾರಣ ಎಷ್ಟು ಹುಳುಗಳು ಬಿದ್ದಿದ್ದಾವೆ. ಇವು 1 ಎಕರೆಗೆ 3-4 ಕಡೆ ಮಾಡ್ಬಿಟ್ರೆ, ಎಕರೆ 3-4 ಕಡೆ ನಮ್ಮದು ಹುಳ ಅಲ್ದೆ ಬೇರೆ ಹೊಲದ್ದು ಹುಳನು ಎಳೆದು ಇಲ್ಲಿ ಸಾಯಿಸಿ ಅಟ್ರಾಕ್ಷನ್ ಮಾಡುತ್ತೆ. ಆಕ್ಚುಲಿ ಹರಳು ಐತಲ್ಲ, ಔದ್ಲಾ ಅಂತೀವಲ್ಲ ನಾವು, ಔದ್ಲಾನ ಜನರು ಕಿತ್ತು ಒಸಿತಾರೆ. ಬಟ್ ಆಕ್ಚುಲಿ ಬಾರ್ಡರ್ ಅಲ್ಲಿ ಇತ್ತಂದ್ರೆ ಏನಾಗುತ್ತೆ ಗೊತ್ತಾ, ಶತ್ರುಗಳನ್ನ ನಮ್ ತೋಟದಾಗ ಬಿಡಲ್ಲ. ಹೌದ್ಲಾ? ಅಂದ್ರೆ ಶತ್ರುಗಳ ನೀವು ನಾಶ ಮಾಡ್ಬೇಕಂದ್ರೆ ಈ ಹರಳೆ ಗಿಡದ್ದು ಹರಳು ಗಿಡನು ಇರ್ಬೇಕು. ಅಂದ್ರೆ ಅದನ್ನ ಯಾವ ತರ ಮಾಡ್ತೀರಾ? ಅದನ್ನ ಯಾವ್ದು ಇದೇನು ಗೊತ್ತಾ, ಔಷಧಿನ ನಾವು ಔದ್ಲೆಣ್ಣೆ ಅಂತೀವಲ್ಲ, ಔದ್ಲೆಣ್ಣೆ ತೆಗೆದ ಮೇಲೆ ಅದರದ್ದು ಹಿಂಡಿ ಬರುತ್ತಲ್ಲ, ಆ ಹಿಂಡಿನೇ ಹಾಕಿರೋದ್. ಹಿಂಡಿನೇ ಹಾಕಿ ನೀರ್ ಹಾಕಿ ಅದು ಅಟ್ರಾಕ್ಟ್ ಮಾಡಿ 2 ದಿವಸ ಆದ್ಮೇಲೆ ಸ್ಮೆಲ್ ಬರುತ್ತೆ. ತುಂಬಾ ಸ್ಮೆಲ್ ಬರುತ್ತೆ, ಅವಾಗ ಅಟ್ರಾಕ್ಟ್ ಮಾಡುತ್ತೆ. ಇದೇನ್ ರೈನೋಸರ್ಸ್ ಆಗತ್ತೆ, ಕಾಂಡ ಕೊರ್ಕ ಆಗತ್ತೆ. ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಬರುತ್ತೆ, ಒಂದ್ 2 ಟೈಮ್ ಸ್ಪ್ರೇ ಮಾಡಿದ್ರೆ ಇವೆಲ್ಲ ನಾರ್ಮಲ್ ಆಗುತ್ತೆ.